ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭೈಷ್ಮೀ ಸತ್ಯಾನೃತಂ ಕೃಷ್ಣಂ ಸತ್ಯಾಪಾಂಡವಪೂಜಿತಂ ನೃತ್ಯಂತಂ ವ್ಯಾಸರಾಜಾಧ್ಯಕ್ಷಧರಂ ಭಜೆ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಕ್ತವಾನ್ ಹರಿಃ ಸ ವಿಷ್ಣುಶ್ಚ ಅಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ಜಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ ಕಾಯಹೃದಯಃ. ಮಮೇತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯ ಪರಮೇಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾಂ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನಿಂ ಶ್ರೀಪಾದರಾಕ್ಷನ್ಮಣಿಂ. ವ್ಯಾಸಾದ್ಯಾಂ ವಿವಿಧಾಘಮಬ್ಧಿವಿಹರಾನ್ ಶ್ರೀವಾದಿರಾಜಾನ್ನಪಿ ವಂದೇ ಹಂಸಪರಾಂಧ್ರಬುದ್ಧಮಗುರುನ್ ವೈದಥ್ಯಭರಾನಿಧಿಂ. ಶ್ರೀಸತ್ಯೌಘ್ರತರಾಘವೇಂದ್ರಮುನಿಪಾಂ ಸದ್ಬೋಧಸಧ್ಯಾನಪಾಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುರ್ಗಸತ್ಕಾರಣಾಯ ವಿಗತಾಯ ನಮೋ ನಮಸ್ತೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಲಂಘ್ಯ ಚಾರ್ಣವಃ ಪುನಃ ಸ್ವಜಾತಿಪಿಪ್ರಪೂಜಿತಃ ಪ್ರಭಕ್ಷವಾನರೇಷಿತಂ ಮಧುಪ್ರಭಂ ಸಮೀರಿಮಾಂ. ಹನುಮಂತ ದೇವರು ರಾವಣನಿಗೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದಾನೆ. ಆಗುವಂತಹ ಅನಾಹುತವನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ಚೆನ್ನಾಗಿ ಇರಬೇಕು, ಭಗವಂತ ಕೊಟ್ಟಿರುವಂತಹ ಈ ಸಂಪತ್ತುಗಳನ್ನು ಅನುಭವಿಸಬೇಕು ಎನ್ನುವಂತಹ ಅಪೇಕ್ಷೆ ನಿಜವಾಗಿಯೂ ನಿನಗೆ ಇದ್ದರೆ ರಾಮನ ಮಡದಿಯಾದ ಸೀತಾಕೃತಿಯನ್ನು, ಸೀತಾದೇವಿಯನ್ನು ಕದ್ದು ತಂದಿದ್ದೀರೋ ಅವರ ವಸ್ತುವನ್ನು ಅವರಿಗೆ ಕೊಟ್ಟುಬಿಡು ಅಂತ ಹೇಳಿದರು. ಆದರೂ ಕೂಡ ರಾವಣ ಅದನ್ನು ಕೇಳಲಿಲ್ಲ. ಕೊನೆಗೆ ಹನುಮಂತ ದೇವರ ಬಾಲಕಿಯನ್ನೇ ಬೆಂಕಿಯನ್ನು ಹಚ್ಚಿದಾಗ ಅದರಿಂದ ಲಂಕಾಪಟ್ಟಣವನ್ನೇ ಹನುಮಂತ ದೇವರು ಸುಟ್ಟು ಅಲ್ಲಿಂದ ಹಾರಿ ಮತ್ತೆ ಬರ್ತಾ ಇದ್ದಾರೆ. ಎಲ್ಲಿಗೆ ಬಂದಿದ್ದಾರೆ? ಬಹಳ ಚೆನ್ನಾಗಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಮಧುಪ್ರಮೇಯಿವಾನ್ ಅಂತ ಶಬ್ದಪ್ರಯೋಗ ಮಾಡಿದ್ದಾರೆ. ಏನು ಮಧುಪ್ರಮೇಯಮಾನ್ ಅಂತಂದರೆ, ಅಲ್ಲಿಂದ ಹಾರಿ ಈ ಕಡೆಗೆ ಬಂದಾಗ ಕಿಷ್ಕಿಂಧ ಪಟ್ಟಣದ ಒಂದು ಮಧುವನ ಅಂತ ಒಂದು ವನ, ಅಲ್ಲಿ ಈ ಕಡೆಯಿಂದ ಆ ಕಡೆಗೆ ಹಾರಿ ಹೋದದ್ದು ಅಶೋಕವನಕ್ಕೆ, ಆ ಕಡೆಯಿಂದ ಈ ಕಡೆಗೆ ಹಾರಿ ಬಂದದ್ದು ಮಧುವನಕ್ಕೆ. ಕಿಷ್ಕಿಂಧ ಪಟ್ಟಣದ ಏಕಪ್ರದೇಶವಾದ ಆ ಪ್ರದೇಶದಲ್ಲಿ ಎಲ್ಲ ಕಪಿಗಳು ಕೂಡ ಹನುಮಂತ ದೇವರ ನಿರೀಕ್ಷಣೆಯನ್ನು ಮಾಡ್ತಾ ಕೂತಿದ್ರಂತೆ. ಯಾಕೋ ಬರಲಿಲ್ವಲ್ಲ, ಯಾಕೋ ಬರಲಿಲ್ವಲ್ಲ, ಯಾಕೋ ಬರಲಿಲ್ವಲ್ಲ. ಸಮರ್ಥರು, ಗೊತ್ತಿದೆ. ಆದರೂ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಅಳುಕು ಇದ್ದೇ ಇರ್ತದೆ. ದೇವರಷ್ಟು ಸರ್ವೋತ್ತಮತ್ವ ಅಲ್ಲವಲ್ಲ ನಾವು ಜೀವರಾಶಿಗಳು. ಹೀಗಾಗಿ ಎಷ್ಟೇ ವಾಯುದೇವರ ಸರ್ವೋತ್ತಮತ್ವ ಜ್ಞಾನವನ್ನು ತಿಳಿದುಕೊಂಡಿದ್ದರೂ ಕೂಡ, ಜೀವೋತ್ತಮತ್ವ ಜ್ಞಾನವನ್ನು ಮಾಡಿಕೊಂಡಿದ್ದರೂ ಕೂಡ ಕಿಂಚಿತ್ತಾದರೂ ಮನಸ್ಸಿನಲ್ಲಿ ಒಂದು ಕಳವಳ ಇದ್ದೇ ಇರ್ತದೆ. ಅದನ್ನು ಎಲ್ಲ ಕಪಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಹನುಮಂತ ದೇವರು ಯಾಕೋ ಬಂದಿಲ್ಲ, ಯಾಕೋ ಬಂದಿಲ್ಲ ಅಂತ. ಅಷ್ಟೊತ್ತಿಗೆ ಸರಿಯಾಗಿ ಹನುಮಂತ ದೇವರ ಆಗಮನವಾಗಿದೆ. ಅದನ್ನು ನೋಡಿ ಎಲ್ಲ ಕಪಿಗಳಿಗೆ ಸಂತೋಷವಾಗಿದೆಯಂತೆ ಇದ್ದಾರಂತೆ. ಹನುಮಂತ ದೇವರು ಹೋಗಿ ಬಂದಿದ್ದಾನೆ ಅಂತಂದ ಮೇಲೆ ಕೆಲಸವಾಯಿತು ಅಂತಿದ್ದಾನೆ. ಶ್ರೀನಿವಾಸ ದೇವರು ಶುಕಾಚಾರ್ಯನ ದೂರದಿಂದ ನೋಡ್ತಿದ್ದಾಗಲೇ ನನ್ನ ಕೆಲಸ ಆಯಿತು ಅಂತ ತಿಳ್ಕೊಂಡ. ಅವನು ಕಾಯ್ತಾ ಇದ್ದ, ಯಾಕೋ ಬರಲಿಲ್ವಲ್ಲ ಶುಕಾಚಾರ್ಯರು, ಯಾಕೋ ಅಮ್ಮ ಬರಲಿಲ್ಲ. ದೂರದಿಂದ ನೋಡಿ ಶುಕಾಚಾರ್ಯರ ಆಗಮನವಾಗಿದೆ ಅಂತಂದರೆ ಕೆಲಸ ಆಯಿತು ಅಂತ ನಿಶ್ಚಿತ. ಮುಂದಿನ ಮಾಸ ವೈಶಾಖ ಮಾಸ ಪ್ರಾರಂಭ ಶ್ರೀನಿವಾಸರ ಕತೆ. ಇಲ್ಲಿ ಹನುಮಂತ ದೇವರ ಸಲುವಾಗಿ ಅವನ ಭಕ್ತರು ಕಾಯ್ತಾ ಇದ್ದಾರೆ. ಹನುಮಂತ ದೇವರು ನೋಡುವುದಂದರೆ ಇವರು ಬಂದಿದ್ದಾರೆ ಅಂದರೆ ಕೆಲಸ ಆಯಿತು ನಿಶ್ಚಿತ ಅಂತಾನೆ. ಹನುಮಂತ ದೇವರ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಕವಿಗಳು ಹನುಮಂತ ದೇವರನ್ನು ನೋಡಿ ಸಂತೋಷವನ್ನು ಪಡ್ತಾ ಇದ್ದಾರೆ. ಬಂದು ಮಧುಹು ಎಲ್ಲ ಮಧು, ಆ ಮಧುವನ, ಮಧುವನದಲ್ಲಿ ಜೇನುತುಪ್ಪಗಳ ಸುರಿಮಳೆ. ಯಾವುದೇ ಮರ ನೋಡಿದ್ರೆ ಜೇನುತುಪ್ಪ. ಆ ಮಧುವನ್ನು ಚೆನ್ನಾಗಿ ಹನುಮಂತ ದೇವರು ತಾವು ಸ್ವೀಕಾರವನ್ನು ಮಾಡ್ತಾ ಎಲ್ಲ ಕಪಿಗಳು ಕೂಡ ಮಧುವನ್ನು ತಿನ್ನಿಸ್ತಾ ಇದ್ದಾರೆ.
ತಿನ್ನಿಸ್ತಾ ಕುಣಿತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ, ಹರ್ಷೋದ್ರೇಕಗೊಂಡಿದ್ದಾರೆ, ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮನಿಗೆ ಜಯವಾಗಲಿ ಅಂತ ಜಯಘೋಷವನ್ನು ಹೇಳ್ತಾ ಇದ್ದಾರೆ. ಹನುಮಂತ ದೇವರಿಗೆ ಜಯವಾಗಲಿ ಅಂತ ಹನುಮಂತ ದೇವರಿಗೂ ಜಯವನ್ನು ಹೇಳ್ತಾ ಇದ್ದಾರೆ. ಅವತ್ತಿನಿಂದ ನಮ್ಮ ಸಂಪ್ರದಾಯದಲ್ಲಿ ಜಯವನ್ನು ಹೇಳುವ ಸಂಪ್ರದಾಯ ಬಂತು. ಹರಿಹಿ ಸರ್ವೋತ್ತಮ, ವಾಯುದೇವರು ಜೀವೋತ್ತಮರು, ಅವರಿಗೆ ಜಯವಾಗಲಿ, ಅವರು ಜಯಪ್ರದರೆ. ಆದರೂ ನಮ್ಮ ಸಂತೋಷಕ್ಕೋಸ್ಕರವಾಗಿ, ನಮ್ಮ ತೃಪ್ತಿಗಾಗಿ ಅವರನ್ನ ಜಯವಾಗಲಿ ಅಂತ ಕೂಗ್ತೇವಲ್ಲ, ಹಾಗೆಯೂ ಕೂಡ ಹನುಮಂತ ದೇವರಿಗೆ ಜಯವಾಗಲಿ, ರಾಮಚಂದ್ರನಿಗೆ ಜಯವಾಗಲಿ ಅಂತ ಚೆನ್ನಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲರ ಬಾಯಿಗೂ ಹನುಮಂತ ದೇವರು ಹೋಗಿ ಹೋಗಿ ಮಧುವನ್ನು ಉಣಿಸ್ತಾ ಇದ್ದಾರೆ. ನೋಡಿ, ಇದೇ ಸಂತೋಷ ಸಂಭ್ರಮ. ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳ, ನಮ್ಮ ಮಕ್ಕಳ, ಮೊಮ್ಮಕ್ಕಳ, ಮರಿಮಕ್ಕಳ ರಿಸಲ್ಟ್ ಬರುತ್ತೆ. ಬಂದ ತಕ್ಷಣ ಹೋಗ್ತೀವಿ, ನಂದಿನಿ ಫೇಡ ತಗೋತೀವಿ, ಎಲ್ಲರೂ ಕೊಟ್ಟು ಬಾಯಿಗೆ ತಿನ್ನಿಸಿ, ಹುಡುಗನಿಗೂ ತಿನ್ನಿಸಿ, ಹುಡುಗಿಗೂ ತಿನ್ನಿಸಿ, ತಾವು ತಿಂದು ಆ ಒಂದು ಕ್ಷಣವನ್ನು ಫಸ್ಟ್ ರ್ಯಾಂಕೋ, ಸೆಕೆಂಡ್ ರ್ಯಾಂಕೋ, ಫಸ್ಟ್ ಕ್ಲಾಸೋ, ಸೆಕೆಂಡ್ ಕ್ಲಾಸೋ, A+, B+, ಅದೇ ಬಂದಿರ್ತದೋ ಆ ಬಂದಿರುವುದನ್ನು ವ್ಯಕ್ತಪಡಿಸಿ ಸಂತೋಷವನ್ನು, ಸಂಭ್ರಮವನ್ನು ಪಡ್ತಾರೆ. ಇದು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಇದು ನಾವು ಕಲ್ಪಿಸಿದ್ದಲ್ಲ. ಈ ಸಂತೋಷದ ವಿಷಯವನ್ನು ಇನ್ನೊಬ್ಬರಿಗೆ ಹೇಳುವಾಗ ಯಾವ ರೀತಿಯಾಗಿ ಹೇಳಬೇಕನ್ನುವುದನ್ನು ಹನುಮಂತ ದೇವರು ತೋರಿಸ್ಕೊಟ್ರು. ಮಧುಪ್ರಮೇಯುವ, ಅವರು ಮಡಿಯಲ್ವ ಹನುಮಂತ ದೇವರು, ಹೀಗಾಗಿ ಅವರು ಜೇನುತುಪ್ಪ ತಿನ್ನಿಸಿದ್ರು. ನಾವೆಲ್ಲ ಮಡಿ ಅಷ್ಟು ಆಚರಣೆ ಮಾಡಲ್ಲ, ನಾವು ಫೇಡವನ್ನು ಬಾಯಿಗೆ ಇಡ್ತೇವೆ, ಅಷ್ಟೇ ವ್ಯತ್ಯಾಸ. ನಮ್ಮ ಹನುಮಂತಾಚಾರ್ಯ ಮಡಿ, ಹಾಗಾಗಿ ಭೀಮಸೇನ ದೇವರು ಮಡಿ. ಅದಕ್ಕವರು ಶುದ್ಧವಾದ ಭಾಗವತನ ಪರಿಪಾಲನೆ ಮಾಡೋ ಕಾಲಕ್ಕೆ ಅವರು ಅಜ್ಞಾತವಾಸಲಿದ್ದಾಗ ಭೀಮಸೇನ ದೇವರು ಅಡುಗೆ ಮಾಡಿದ್ರು. ಯಾಕೆ? ಅವರು ಮಡಿ ಶುದ್ಧ ಮಡಿ, ಅವರೇನು ಮಾಡಿದ್ದೆಲ್ಲ ಹಾಗೆಲ್ಲ ಸ್ವೀಕಾರ ಮಾಡೋದಿಲ್ಲ ಅವರು. ಹೀಗಾಗಿ ಅವರ ಮಡಿ ಮಧುಪ್ರಮೇಯುವ, ಇನ್ನೊಬ್ಬರಿಗೆ ಸಂತೋಷದ ಸುದ್ದಿಯನ್ನು ಹೇಳುವಾಗ ಮಧು ಸಿಹಿಯನ್ನು ಕೊಟ್ಟು ಹೇಳಬೇಕು ಅನ್ನುವಂಥ ಒಂದು ಶಿಷ್ಟಾಚಾರವನ್ನು, ಒಂದು ಪ್ರೀತಿಯ ದ್ಯೋತನವನ್ನು ತೋರಿಸಿಕೊಟ್ಟಿರ್ತಕ್ಕಂಥವರು ಕೂಡ ನಮ್ಮವರೇ ಆಗಿದ್ದಾರೆ ಅಂತ ಹನುಮಂತ ದೇವರು ಅವರಿಗೂ ಕೂಡ ಕೊಟ್ಟು ತಾವೂ ಕೂಡ ಅದನ್ನು ಸಂತೋಷದಿಂದ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಕಲ್ಪನೆಯನ್ನು ಮಾಡ್ತಾರೆ. ರಾವಣ ಅಶೋಕವನವನ್ನು ಸಂಪಾದನೆ ಮಾಡಿದ್ದ, ಆದರೆ ರಾಮನ ವಿರುದ್ಧ ಹೋದದ್ದರಿಂದ ಅವನಿಗೆ ಅಶೋಕವನ ಆಶೋಕ, ಸಂಸ್ಕೃತದಲ್ಲಿ ಅ ಶಬ್ದಕ್ಕೆ ದೀರ್ಘ ಅಂತ ಅರ್ಥ, ಅಂದರೆ ಬಹಳ ಕಾಲದವರೆಗೆ ಅಂತ ಅರ್ಥ. ಶೋಕಾತ್ ಆಶೋಕ, ಬದುಕಿರೋವರೆಗೂ ಕೂಡ ಅವನಿಗೆ ಶೋಕ ಬಂದ್ಬಿಡ್ತು. ರಘುವಂಶದಲ್ಲಿ ಕಾಳಿದಾಸ ಈ ವ್ಯಾಖ್ಯಾನ ಮಾಡ್ತಾನೆ. ಸೋಹಂ ಆಜನ್ಮ ಶುದ್ಧಾನಾಂ ಅಂತಂದ್ರು. ಆ ಜನ್ಮ ಶುದ್ಧಾನ ಶಬ್ದ ಕರ್ತವ್ಯ ಏನು ಅಂದರೆ ಜನ್ಮನಃ ಶುದ್ಧಿ ಅಂತ ಅರ್ಥ. ಹುಟ್ಟುದಾಗಿಂದಲೂ ಶುದ್ಧವಾಗಿರುವುದಕ್ಕೆ ಆ ಜನ್ಮ ಶುದ್ಧಾನ ಅಂತ. ಇಲ್ಲೂ ಕೂಡ ಅಶೋಕ ಅಂದ್ರೇನು? ಸ್ವಲ್ಪ ದೀರ್ಘ ಮಾಡಿದರೆ ಏನಾಗುತ್ತೆ? ಆಶೋಕ ಅಂದ್ರೇನು? ಸೀತಾದೇವಿಯನ್ನು ಕರೆದುಕೊಂಡು ಬಂದು ಅಲ್ಲಿದ್ದಾಗಿನಿಂದಲೂ ಅವನಿಗೆ ಶೋಕ ತಪ್ಪಿದ್ದಿಲ್ಲ. ಒಬ್ಬರೆಲ್ಲ ಬಂದು ಉಪದೇಶ ಕೊಡೋರು, ಬೈಯೋರು, ಯುದ್ಧಕ್ಕೆ ಬರೋರು, ಜಗಳ ಆಡೋರು ಅಷ್ಟೇ ಆಗ್ತಿದೆ ಹೊರತು ಅವನಿಗೆ ನಿಜವಾಗಿ ಅವನಿಗೆ ಶೋಕರಹಿತವಾಗಲಿಲ್ಲ, ಶೋಕ ಸಹಿತನಾಗಿ ಇದ್ದ. ರಾಮನ ವಿರುದ್ಧ ಹೋದ ಆ ಒಂದು ವನವನ್ನು ಹನುಮಂತ ದೇವರು ನಾಶ ಮಾಡಿದರು. ಇದರ ತಾತ್ಪರ್ಯವೇನು? ಭಗವಂತ ಅನುಗ್ರಹಿಸಿದ ದೇವತೆಗಳು ಕೊಟ್ಟ ಸಂಪತ್ತು ಉತ್ತಮವಾಗಿರತಕ್ಕಂಥದ್ದನ್ನು ನಾವು ಸದುಪಯೋಗವನ್ನು ಮಾಡಿದರೆ ದೇವತೆಗಳು ಅದನ್ನು ಉಳಿಸಿಕೊಡ್ತಾರೆ, ಇಲ್ಲದೆ ಹೋಗಿದರೆ ಅದನ್ನು ನಾಶವನ್ನು ಮಾಡ್ತಾರೆ. ತಂದೆ ಅನ್ಯಾಯದಿಂದ ಹಣವನ್ನು ಸಂಪಾದನೆಯನ್ನು ಮಾಡಿ ದೊಡ್ಡ ಮನೆ ಕಟ್ಟಿದ, ಒಳ್ಳೆ ಯುವಕನಾದಾಗ ಕಟ್ಟಿದ, 25-30 ವಯಸ್ಸು, ಬೇಕಾದಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ಎಲ್ಲ ಅಧಿಕಾರಿಗಳು ನನಗೆ ಗೊತ್ತು ಅಂತೇಳಿ ದೊಡ್ಡದಾದ ಮನೆಯನ್ನು ಕಟ್ಟಿಸಿದ. ಆದರೆ ಅವನು 60 ಬರೋಷ್ಟಕ್ಕೆ ಎಲ್ಲವನ್ನ ಕಳ್ಕೊಂಡ. ಯಾಕೆ ಕಳ್ಕೊಂಡ? ನೀನು ಸಂಪಾದಿಸಿದ ಹಣ ಅದು ಸರಿ ಇಲ್ಲ. ಎರಡನೆಯದು, ನಿನ್ನ ಮನೆಯಲ್ಲಿ ಯಾವುದೇ ದೇವಕಾರ್ಯ ನಡೆಯಲಿಲ್ಲ, ನಿನ್ನ ಮನೆಯಲ್ಲಿ ಯಾವುದೇ ಬ್ರಾಹ್ಮಣರ ಭಗವಂತನ ಪೂಜೆ ನಡೆಯಲಿಲ್ಲ, ಯಜ್ಞಯಾಗಾದಿಗಳು ಕೂಡ ನಡೆಯಲಿಲ್ಲ, ಒಬ್ಬರಿಗೆ ಒಂದು ಒಳ್ಳೆ ಮಾತನ್ನು ಹೇಳಿ ಮನೆಯಲ್ಲಿ ಒಂದು ಲೋಟ ನೀರು ಕೊಡಲಿಲ್ಲ. ಅಂತಹ ನಿನಗೆ ನಾ ಮನೆ ಕೊಟ್ಟಿದ್ದು ವ್ಯರ್ಥ ಅಂತ ಭಗವಂತ ಅದನ್ನು ಕಿತ್ತುಕೊಂಡ. ರಾವಣನಿಗೆ ಮಾಡಿದ್ದು ಅದೇ. ಸಕಲ ಸಂಪತ್ತುಗಳನ್ನು ಕೊಟ್ಟ, ಸುವರ್ಣ ರತ್ನಕಾದಿತ, ಸ್ವಯಂ ವಿಶ್ವಕರ್ಮ ಬಂದು ಬಂಗಾರ ಮುತ್ತು ರತ್ನ ವಜ್ರಗಳಿಂದ ಲಂಕಾಪಟ್ಟಣವನ್ನು ಮಾಡಿಕೊಟ್ಟ.
ಸುಪ್ಪತ್ತಿಗೆಯಲ್ಲಿ ಮೆರಿತಾ ಇದ್ದ ರಾವಣ. ಆದರೆ ಭಗವಂತನ ವಿರೋಧವನ್ನು ಕಟ್ಟಿಕೊಂಡು ಬಿಟ್ಟ. ಭಗವಂತನ ವಿರೋಧದ ಮುಂದೆ ಈ ಎಲ್ಲ ಸಂಪತ್ತುಗಳಿದ್ದರೂ ಅವೆಲ್ಲ ವ್ಯರ್ಥ. ಅದನ್ನು ಭಗವಂತ ತೋರಿಸ್ಕೊಟ್ಟ. ಈ ವನವೂ ಕೂಡ ಮಧುವನ. ಮಧುವನ ಇದು ಸುಗ್ರೀವನ ಮಧುವನ. ಸುಗ್ರೀವನದ ಮಧುವನದಲ್ಲಿ ಹನುಮಂತ ದೇವರು ಆ ಎಲ್ಲ ಮಧುವನ್ನು ಕೂಡ ಕಿತ್ತು ತಿಂದು ಆ ವನವನ್ನು ಹಾಳು ಮಾಡಿದರು. ಹಾಳು ಶಬ್ದ ಕರ್ತವೇನು? ಅದನ್ನು ಭೋಗಿಸಿ ಅದನ್ನು ಉಪಯೋಗಿಸಿದರು ಅಂತ ತಾತ್ಪರ್ಯ. ಯಾಕೆ ಭೋಗಿಸಿದರು, ಯಾಕೆ ತಿಂದರು ಸಿಹಿಯನ್ನ ಅಂದರೆ ರಾಮನ ಭಕ್ತರ ವನ, ಅದಕ್ಕೋಸ್ಕರವಾಗದನ್ನು ಮಧು ಸಿಕ್ತು ಅಲ್ಲಿ. ಅಂದರೆ ಮಧು ಎಂದ್ರೇನು? ಅಮೃತ. ಅದನ್ನು ಸ್ವೀಕಾರ ಮಾಡತಕ್ಕಂಥ ಹನುಮಂತ ದೇವರು ಸಂತೋಷದಿಂದ ಎಲ್ಲ ಕಪ್ಪೆಗಳಿಂದ ಸೇರಿಕೊಂಡು ರಾಮನ ಹತ್ರ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಯಾರು ಹನುಮಂತ ದೇವರ ಸಲುವಾಗಿ ಕಾಯ್ತಾರೆ, ಯಾರು ಹನುಮಂತ ದೇವರ ವಾಯುದೇವರ ಅದ್ಭುತವಾಗಿರುವಂಥ ಸಿದ್ಧಾಂತವನ್ನು ಶ್ರವಣವನ್ನು ಮಾಡ್ತಾರೆ, ಯಾರು ಅಧ್ಯಯನವನ್ನು ಮಾಡ್ತಾರೆ, ಯಾರು ಅವರ ಹಿಂದೆ ಇರ್ತಾರೆ, ಅವರ ಅನುಯಾಯಿಗಳಾಗಿರ್ತಾರೆ, ಅವರಿಗೆ ಹನುಮಂತ ದೇವರು ವಾಯುದೇವರು ಏನನ್ನು ಉಳಿಸ್ತಾರೆ? ಮಧುವನ್ನು ಉಳಿಸ್ತಾರೆ. ಮಧು ಅಂದರೆ ಏನು? ಆನಂದ ಅಂತ ಅರ್ಥ. ಜೇನುತುಪ್ಪ ಅಂತ ಒಂದರ್ಥ, ಆನಂದ ಅಂತ ಒಂದರ್ಥ. ತಮ್ಮ ಶಾಸ್ತ್ರವನ್ನು ಓದಿದ, ತಮ್ಮ ಹಿಂದೆ ಬಂದ, ತಮ್ಮ ಅನುಯಾಯಿಗಳಾದ, ತಮ್ಮ ಭಕ್ತರಾದ ಆ ಜೀವರಾಶಿಗಳಿಗೆ ಆನಂದವನ್ನು ಕೊಡ್ತಾರೆ, ಮೋಕ್ಷವನ್ನು ಕೊಡ್ತಾರೆ. ಇದೇನೆ ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ವಿಷ್ಣುರ್ಹಿರಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞಯ. ಅದಕ್ಕೆ ನಮ್ಮ ಕಡೆ ಏನೇ ಇದ್ದರೂ ಕೂಡ ಜೇನುತುಪ್ಪ ನೋಡಿ ಮೊದಲಿಗೆ ಬಳಸ್ತಾರೆ. ಯಾಕೆ? ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾೇನ ಸಂತೋಷಧೀ ಮಧುನಕ್ತ ಮದೋಷಸಿ ಮಧುಮತ್ಪಾರ್ಥಿಕರಂ ವ್ರಜಃ ಮಧುಕ್ಷೋರಸ್ತು ನ ಪಿತಾ ಮಧುಮಾಂನೋ ವನಸ್ಪತಿರ್ಮಧುಮಾಗಂ ಅಸ್ತು ಸೂರಿಕಃ ಮಾಧೀರ್ಘಾಭೋ ಭವಂತು ನಃ. ಮಧು ಅಂದರೆ ಆನಂದ, ಮಧು ಅಂದರೆ ಸುಖ, ಮಧು ಅನ್ನೋ ಶಬ್ದಕ್ಕೆ ಸಂಪತ್ತು, ಮಧು ಮ ಅಂದರೆ ಜ್ಞಾನ, ಇವೆಲ್ಲವನ್ನು ಕೊಡತಕ್ಕಂಥದ್ದು. ಅದಕ್ಕೆ ವಾಯುದೇವರಿಗೆ ಭಗವಂತನಿಗೆ ಮಧು ಅಭಿಷೇಕವನ್ನು ಮಾಡಿ ಅಂತ ಹೇಳ್ತಾರೆ. ಯಾಕೆ? ಅದರಿಂದ ಎಲ್ಲ ಕಷ್ಟಗಳನ್ನು ಕೂಡ ಕಳೆದುಕೊಂಡು ಸಿಹಿಯನ್ನು, ಆನಂದವನ್ನು ಸ್ವೀಕಾರ ಮಾಡತಕ್ಕಂತಹ ಆ ಒಂದು ಅಭಿಷೇಕದ ಫಲವಿದೆ. ಅದನ್ನು ನೀವು ಮಾಡಿದರೆ ನಿಮಗೆ ಪರಮ ಮಂಗಳ ಅಂತ ನಮ್ಮದಕ್ಕೋಸ್ಕರವಾಗಿ ಮಧುವನ್ನು ಹನುಮಂತ ದೇವರು ತಾವು ಸ್ವೀಕಾರವನ್ನು ಮಾಡಿ ತಮ್ಮ ಎಲ್ಲ ಕಪಿಗಳಿಗೂ ಕೂಡ ಅದನ್ನು ಕೊಟ್ಟು ಅಲ್ಲಿಂದ ಎಲ್ಲರನ್ನೂ ಕೂಡ ರಾವಣನ ವಾರ್ತೆಯನ್ನು, ರಾಮನ ಹತ್ರ ಹೋಗಿ ನೋಡಿದ, ಸೀತೆಯನ್ನು ಕಂಡ, ಸೀತೆಗೆ ನಮಸ್ಕರಿಸಿದ, ಅವಳು ಕೊಟ್ಟಿರುವಂತಹ ಚೂಡಾಮಣಿಯನ್ನು ರಾಮನಿಗೆ ತಲುಪಿಸೋಣ ಅನ್ನುವುದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಸೇರಿಕೊಂಡು ರಾಮನ ಹತ್ತಿರ ಅಲ್ಲಿಂದ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ರಾಮ ಒಂದು ಕಡೆಗೆ ವಿರಾಜಮಾನನಾಗಿದ್ದಾನೆ. ಸುಗ್ರೀವಾದಿಗಳು ಬಂದಿದ್ದಾರೆ, ಹನುಮಂತ ದೇವರನ್ನು ಸ್ವಾಗತಿಸಿದ್ದಾರೆ. ಬಂದು ಎಲ್ಲರೂ ಕೂಡ ಸೇರಿಕೊಂಡು ರಾಮನನ್ನು ಭೇಟಿಯಾಗಿ ರಾಮನಿಗೆ ನಮಸ್ಕಾರವನ್ನು ಮಾಡ್ತಾ ಸೀತಾದೇವಿ ಕೊಟ್ಟಿರುವಂತಹ ಚೂಡಾಮಣಿಯನ್ನು ರಾಮನಿಗೆ ಕೊಡ್ತಾ ಇದ್ದಾರೆ. ರಾಮಂ ಸುರೇಶ್ವರ ಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪೀರವರೈ ಸಮೇತಃ ಚೂಡಾಮಣಿಂ ಪವನಜ ಪದಯೋರ್ನಿಭಾಯ ಸರ್ವಾಂಗಕೈ ಪಣತಿಮಸ್ಯ ಚಕಾರ ಭಕ್ತ್ಯಾ. ರಾಮಂ ಸುರೇಶ್ವರ ಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿವೀರವರೈ ಸಮೇತಃ. ಮೊದಲನೇ ಕಾನ್ಸೆಪ್ಟ್ ಶ್ರೀಮದಾಚಾರ್ಯರು ಒಂದು ಹೊಂದಾಣಿಕೆಯನ್ನು ತೋರಿಸಿಕೊಟ್ಟಿದ್ದಾರೆ. ಏನು ಹೊಂದಾಣಿಕೆ? ನಮ್ಮಲ್ಲಿ ಒಂದು ಮನುಷ್ಯರಲ್ಲಿ ಒಂದು ದೋಷವೇನು ಅಂತಂದರೆ, ಏನಾದರೂ ಒಂದು ಕೆಲಸವನ್ನು ನಾವು ಮಾಡಿಬಿಟ್ರೆ ಅದನ್ನು ನಾವು ಕೆಲವರಿಗೆ ಪರ್ಸ್ನಲ್ ಆಗಿ ಹೋಗಿ ಹೇಳ್ತೀವಿ. ಏನಂತ? ಅವರು ಬಂದಿದ್ರಲ್ಲ, ನಾನೇ ಎಲ್ಲ ನಿಂತು ಮಾಡಿಕೊಟ್ಟೆ, ದುಡ್ಡಿಲ್ಲ ಅಂತಿದ್ದ, ನಾನೇ ನನ್ನ ಕೈಯಾರ ಕೊಟ್ಟೆ ಅಂತ ಒಬ್ಬೊಬ್ಬರ ಕಿವಿಲು ಹೋಗಿ ಹೋಗಿ ಊದಿ 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 ನಾ ಮಾಡಿದೆ ಅಂತ ಹೇಳುವ ಸಂಪ್ರದಾಯ ಮನುಷ್ಯರ ಸಂಪ್ರದಾಯ. ಎಲ್ಲಿ ಇನ್ನೊಬ್ಬರಿಗೆ ಕೀರ್ತಿ ಹೋಗುತ್ತೋ ಅನ್ನೋದಕ್ಕೋಸ್ಕರವಾಗಿ ತಾವೇ ಮುಂದೆ ನುಗ್ಗಿ ನಾ ಮಾಡಿದೆ ಅಂತ ಹೇಳ್ಕೊಂತ ಇರ್ತಾರೆ. ಆದರೆ ನೋಡಿ, ಹನುಮಂತ ದೇವರ ಸ್ವಭಾವ ನೋಡಿ, ಸಂಪ್ರಾಪ್ಯ ಸರ್ವ ಕಪಿವೀರ ವರೈ ಸಮೇತ, ಎಲ್ಲ ಕಪಿಗಳ ಜೊತೆಗೂ ಕೂಡ ಬಂದು ಕಪಿಗಳಿಗೆಲ್ಲರಿಗೂ ಕೂಡ ಮೊದಲಿಗೆ ವಿಷಯವನ್ನು ಹೇಳಿ ಆಮೇಲೆ ಅವರನ್ನೂ ಕರೆದುಕೊಂಡು ರಾಮನ ಹತ್ರ ಬರ್ತಾ ಇದ್ದಾರೆ. ಎಷ್ಟು ದೊಡ್ಡ ಗುಣ ಹನುಮಂತ ದೇವರಲ್ಲಿ ನೋಡಿ.
ರಾಮನ ಹತ್ರ ಹೋಗಿ ಏಕಾಂತದಲ್ಲಿ ಹೋಗಿ ಚೂಡಾಮಣಿಯನ್ನು ಕೊಟ್ಟು ನಾನೇ ಮಾಡ್ಕೊಂಬಂದೆ, ಉಳುಕಿದ ಕಪಿಗಳೇನು ಕೆಲಸವನ್ನೇ ಮಾಡಿಲ್ಲ ಅಂತ ಉಳುಕಿದ ಕಪಿಗಳನ್ನ ದೂಷಣೆಯನ್ನ ಮಾಡಿ ರಾಮನ ಕೃಪೆಗೆ ಪಾತ್ರರಾಗದೇ ಇರುವಂತೆ ಹನುಮಂತ ದೇವರು ಮಾಡಬಹುದಾಗಿತ್ತು. ಆದರೆ ಹನುಮಂತ ದೇವರ ಕೆಲಸ ಮಾಡಿಲ್ಲ. ಸಂಪ್ರಾಪ್ಯ ಸರ್ವ ಕಪಿವೀರವರೈ ಸಮೀತ. ಇದು ಪ್ರತಿಯೊಬ್ಬ ಜೀವನಿಗೂ ಬರಬೇಕಾದ ಮೊದಲನೆಯ ದೊಡ್ಡ ಗುಣ. ನಾ ಮಾಡಿದೆ ನಾ ಕೊಟ್ಟೆ ಎಲ್ಲ ಕಡೆ ಹೇಳ್ಕೊಂಡು ಬಂದೆ, ಎಲ್ಲರಿಗೂ ತಿಳಿಸ್ದೆ. ಈ ವಿಧವಾದ ನಾನು ಮಾಡಿದೆ ಎನ್ನುವಂತಹ ಮನೋಭಾವನೆ ಯಾರಿಗೂ ಬೇಡ. ರಾರಾಧನೆ ಸೇವೆ ಮಾಡ್ತೀವಿ, ಮಾಡಿದ ತಕ್ಷಣ ಎಲ್ಲರ ಮುಂದೆ ನಾನೇ ಎಲೆ ಹಾಕಿದೆ, ನಾನೇ ಬಡದೆ, ನಾನೇ ಅಡುಗೆ ತರಕಾರಿ ಹೆಚ್ಚಿಕೊಟ್ಟೆ, ನಾನೇ ಅಡುಗೆ ಮಾಡಿದೆ, ಆಚಾರಗೊಳಗೆ ನಾನೇ ಅಸಿಸ್ಟೆಂಟಾಗಿ ಹೋಗಿದ್ದೆ, ಎಲ್ಲ ಮನೆ ಹೊರಟೋಗಿದ್ರು, ನಾನೇ ಎಲ್ಲ ಎಂಜಲ್ಗೊಮ್ಮೆ ಮಾಡಿ ಬೀಗ ಹಾಕ್ಕೊಂಡೋದೆ. ಸಾಧ್ಯವಾದ ಇಲ್ಲ. ಅಡುಗೆ ಮಾಡೋರು ಬೇರೆ, ಬಡಿಸೋರು ಬೇರೆ, ಎಂಜಲ್ಗೊಮ್ಮೆ ಮಾಡೋರು ಬೇರೆ, ಅರ್ಚಕರು ಬೇರೆ ಇರ್ತಾರೆ. ನೀನು ಯಾವಾಗಲೂ ಒಂದು ಸಲ ರೌಂಡ್ ಹಾಕ್ಬಿಟ್ಟು ಅಲ್ಲಿ ಯಾರೋ ತರಕಾರಿ ಹೆಚ್ಚಿಟ್ಟಿರ್ತಾರೆ, ಅಡುಗೆ ಮನೆಗೆ ಒಂದು ಜರುಗಿಸ್ಬಿಟ್ಟ, ಅದಕ್ಕೂ ನಾನು ತರಕಾರಿನ ಹಾಕ್ಕೊಟ್ಟೆ. ಅರ್ಚಕರು ಪಾಪ ಮಡಿಲಿ ಹೊರಗಿರ್ತಾರೆ, ಹೊರಗಡೆ ಸ್ವಲ್ಪ ದಾರ ಬಿದ್ದಿರ್ತದೆ, ತೆಗೆದು ಬಿಡ್ರೆ ಮೇಲೆ ಹಾಕ್ತದೆ, ನಾ ದಾರ ತೆಗೆದೆ ಅಂತ ಹೇಳೋರ್ಗೆ ಅರ್ಚಕರಿಗೆ ಅನುಕೂಲ ಆಯಿತು ಅಂತಂದರೆ ಇಲ್ಲ ಅಂದಿಲ್ಲ. ನೀನೇ ಮಾಡಿಲ್ಲ, ಎಲ್ಲವನ್ನ ನೀನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಕಡೆಯಲ್ಲಿ ನೀನು ಹೋಗಿದ್ದೀಯ ಅಷ್ಟೇ ಹೊರತು ನಾನು ಮಾಡಿದ್ದಕ್ಕೆ ಆಯಿತು ಅನ್ನತಕ್ಕಂತಹ ಭಾವನೆ ಸರ್ವತಾ ಒಳ್ಳೆಯದಲ್ಲ. ಮಾಡಿದ್ದರೂ ಅದನ್ನು ಹೇಳಿಕೊಳ್ಳಬಾರದು. ಅದರಿಂದ ಪುಣ್ಯ ಹ್ರಾಸವಾಗತ್ತೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವಾಗಬೇಕಾದರೆ ಅದು ಒಬ್ಬರ ಕಡೆಯಿಂದ ಸಾಧ್ಯವಿಲ್ಲ, ಎಲ್ಲರೂ ಸೇರಬೇಕು. ಯಾರ್ಯಾರು ಸೇರಿರ್ತಾರೆ ಅವರೆಲ್ಲರ ಜೊತೆಗೆ ಸೇರಿ ನಾವು ಒಗ್ಗಟ್ಟಿನಿಂದ ಇರಬೇಕು, ಎಲ್ಲರೂ ಸೇರಿ ಸಮರ್ಪಣೆಯನ್ನು ಮಾಡಬೇಕು ಅನ್ನುವ ವಿಶೇಷವಾದ ಆ ಒಂದು ವಿಚಾರವನ್ನು ಹನುಮಂತ ದೇವರು ಸಂಪ್ರಾಪ್ಯ ಸರ್ವ ಕಪಿವೀರ ವರೈ ಸಮೀತ. ಅಥವಾ ಇನ್ನೊಂದು ಅರ್ಥ, ತಾವು ಇಲ್ಲಿಂದ ಹೋಗಿ ಆ ಕಡೆ ಹೋಗಿ ಅಲ್ಲಿ ನಾನಾ ವಿಧವಾದ ಎಲ್ಲ ಕಷ್ಟಗಳನ್ನು ಅಥವಾ ಪ್ರತಿಯೊಂದು ಪ್ರಸಂಗಗಳನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿ ಈ ಕಡೆ ದಡಕ್ಕೆ ಧಾವಿಸಿ ಬಂದು, ಶಾಸ್ತ್ರ ಹೇಳ್ತದಲ್ಲ, ಸಣ್ಣ ಪುಟ್ಟ ಮಾಡಿದ ಕರ್ಮಗಳೆಲ್ಲವನ್ನೂ ಕೂಡ ಭಗವಂತನಿಗೆ ಕೃಷ್ಣಾರ್ಪಣ ವಸ್ತು ಅಂತ ಅರ್ಪಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರಲ್ಲ, ಆ ರೀತಿಯಾಗಿ ನಡೆದಾಡುವುದನ್ನೇ ತೀರ್ಥಯಾತ್ರೆಯನ್ನೇ ಅಂತ ದಾಸರು ಹೇಳಿರುವಾಗ, ದಾಸರ ದಾಸನಾಗಿರುವಂತಹ, ದಾಸನಿಗೆ ಸ್ವಾಮಿಯಾಗಿರುವಂತಹ ಆ ನಮ್ಮ ಹನುಮಂತ ದೇವರು ಇಷ್ಟು 100 ಯೋಜನದವರೆಗೆ ಹಾರಿ ಅಲ್ಲಿಂದ ಬಂದು ರಾಮನಿಗೆ ಸಂದೇಶವನ್ನು ತಿಳಿಸುವಾಗ ನಾನು ಮಾಡಿಕೊಂಡು ಬಂದೆ ಎನ್ನತಕ್ಕಂತಹ ಉದ್ದೇಶದಿಂದ ಹೇಳಿರಲಿಲ್ಲ. ಈ ಮಾಡಿರ್ತಕ್ಕಂತಹ ಸೇವಾ, ಈ ಒಂದು ಮಾಡತಕ್ಕಂಥ ಪುಟ್ಟದಾದ ಕರ್ಮವೇನಿದೆ, ರಾಮ ಇದು ನಿನ್ನ ಪಾದಕಮಳಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಾವೇ ಹೇಳಿದಂತೆ ಸಮರ್ಥ ಕೃತ್ಯಾನಿ ಕೃತೀಕೃತಾನಿ ವಾಸಾಯ ಭೌಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾನಾನಿ ಜಗತಸ್ಯ ಪೂಜಾಂ ಸಂಕಲ್ಪಯಾಮಾಸುತ ಶುದ್ಧ ಬುದ್ಧಿ. ಇದು ಭಗವಂತನ ಪೂಜಾ. ನಾವು ನಡೆದಾಡುವುದಾಗಲಿ, ಭೋಜನ ಮಾಡುವುದಾಗಲಿ, ಅರ್ಚನೆ ಮಾಡುವುದಾಗಲಿ, ಅಂಗಡಿಗೆ ಹೋಗಿ ಬರುವುದಾಗಲಿ, ಯಾವುದೇ ಕ್ರಿಯೆಯನ್ನು ಮಾಡಿದರೂ ಕೂಡ ಶಾಸ್ತ್ರ ಹೇಳತಕ್ಕಂಥದ್ದು ಒಂದೇ ಮಾತು, ಅದು ಭಗವಂತನ ಪೂಜಾ ಅಂತ ತಿಳಿಯಿರಿ. ಅದೇ ನಿಟ್ಟಿನಲ್ಲಿ ಹನುಮಂತ ದೇವರು ಇಷ್ಟು ದೀರ್ಘವಾದ ಸಮುದ್ರವನ್ನು ಹಾರಿ ಬಂದರೂ ಕೂಡ ಅದನ್ನು ಚಿಕ್ಕ ಸೇವೆ ಅಂತ ಹೇಳಿ ರಾಮನ ಪಾದಗಳಿಗೆ ಸಮರ್ಪ್ಯ. ನಿನ್ನ ಅನುಗ್ರಹವಿಲ್ಲದಿದ್ದರೆ ನಾನು ಹಾರಲಿಕ್ಕೆ ಸಾಧ್ಯವಿಲ್ಲ, ನಿನ್ನ ಅನುಗ್ರಹವಿಲ್ಲದಿದ್ದರೆ ಅಲ್ಲಿ ನಾನು ನಾನಾ ವಿಧವಾದ ಆಕಾರಗಳನ್ನು ತಾಳಿ ಸೀತೆಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ನಿನ್ನ ಅನುಗ್ರಹವಿಲ್ಲದಿದ್ದರೆ ರಾವಣನ ಎದುರಲ್ಲಿ ಮೆಟ್ಟು ನಿಲ್ಲುವ ಸಾಮರ್ಥ್ಯನ ಹತ್ರ ಇರಲಿಲ್ಲ, ಎಲ್ಲ ನಿನ್ನ ಅನುಗ್ರಹ. ಅದಕ್ಕೆ ಆ ಕರ್ಮವನ್ನು, ಲಂಕಾಪಟ್ಟಣವನ್ನು ಸುಟ್ಟ ದೈತ್ಯರನ್ನು ಸಂಹರಿಸಿದ ಪ್ರತಿಯೊಂದು ಕರ್ಮವೂ ಕೂಡ ಯಾವ ರೀತಿಯಾಗಿ ಮುಂದೆ ಭೀಮಸೇನ ದೇವರು ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿದ ಕರ್ಮವನ್ನು ಯಾವ ರೀತಿಯಾಗಿ ಸಂಸೃಷ್ಟಂ ಧನಮಭಯಂ ಸಮಾಕ್ರೋಧಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಅಂತ ಮನಸೂಕ್ತವನ್ನು ಹೇಳ್ತಾ ದುರ್ಯೋಧನಾದಿಗಳ ಸಂಹಾರದ ಕ್ರಿಯೆಯನ್ನು ನರಸಿಂಹರೂಪಿಯಾಗಿರ್ತಕ್ಕಂಥ ಭಗವಂತನಿಗೆ ಪೂಜಾತ್ವೆಯನ್ನು ಸಮರ್ಪಣೆ ಮಾಡ್ತಾರೆ. ಅದೇ ಭೀಮನೆ ಮೊದಲಿಗೆ ಹನುಮ ಇಲ್ಲಿ ಹಾರಿ ಬಂದ ರಾವಣಾದಿಗಳ ಸಂಹಾರದ ಪ್ರಕ್ರಿಯೆಯನ್ನು ಅಥವಾ ಅದಕ್ಕೆ ಮುನ್ನುಡಿಯನ್ನು ಹಾಡಿರುವಂಥ ಹನುಮಂತ ದೇವರು ಈ ಸಮುದ್ರವನ್ನು ದಾಟಿ ಹೋಗಿ ಬಂದ ಈ ಪೂಜೆಯನ್ನು
ಸಾಕ್ಷಾತ್ ರಾಮನಿಗೇನೆ ನೇರವಾಗಿ ಎರಡೂ ಪಾದಗಳನ್ನು ಸ್ಪರ್ಶವನ್ನು ಮಾಡ್ತಾ ಸಮಪ್ರಕೃತ್ಯಾನಿ ಕೃತೀಕೃತಾನಿ ಅಂತ ರಾಮಚಂದ್ರ ದೇವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಈ ಒಂದು ಅರ್ಥವನ್ನು ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೇವಲ ಹಾರಿ ಹೋದರು ಬಂದರು ರಾಮನ ಚೂಡಾಮಣಿಯನ್ನು ಕೊಟ್ಟರು ಅಷ್ಟೇ ತಿಳಿಯದೇನೆ ಇದೂ ಒಂದು ಭಗವಂತನ ಪೂಜೆ ಅನ್ನುವಂತಹ ಅನುಸಂಧಾನವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಮಾಡಿಕೊಂಡು ರಾಮಚಂದ್ರನಿಗೆ ಅದನ್ನು ಅರ್ಪಣೆ ಮಾಡಿದ ವಿಧಾನವನ್ನು ತಿಳಿದುಕೊಂಡು ನಾವು ಕೂಡ ಪ್ರತಿನಿತ್ಯ ಗಂಡನ ಸೇವೆಯನ್ನು ಮಾಡ್ತೇವೆ, ಮಕ್ಕಳ ಸೇವೆಯನ್ನು ಮಾಡ್ತೇವೆ, ಅತಿಥಿಗಳ ಸೇವೆಯನ್ನು ಮಾಡ್ತೇವೆ, ಅಭ್ಯಾಗತರ ಸೇವೆಯನ್ನು ಮಾಡ್ತೇವೆ. ಆ ಸಮಯದಲ್ಲಿ ಏನೋ ಸಾಕಾಗೋಗಿದೆ ಕಟ್ಕೊಂಡಾಗಿಂದ ಅಂತ ಬೈಯದೇನೆ ಏನೇ ಕೊಟ್ಟರೂ ಇದು ಭಗವಂತನ ಸೇವೆ. ಕೃಷ್ಣ ಹೇಳ್ತಾನೆ ಈ ಮಾತನ್ನು. ತಾನು ಅಕ್ರೂರ ಕರೆದುಕೊಂಡು ಹೋಗುವುದಕ್ಕೆ ಅಂತ ಬಂದಾಗ ಬೆಳಗಿನ ಜಾವ ಬೇಗ ಹೊರಟರು ಇಡೀ ವೃಂದಾವನ ಅಡ್ಡಗಾಲ ನಿಂತಿರುವಾಗ ಕೃಷ್ಣ ಹೇಳಿದ ಮಾತನ್ನು ದಾಸರು ತಮ್ಮ ಪದದಲ್ಲಿ ತಿಳಿಸಿಕೊಡ್ತಾರೆ. ಹೋಗಿ ಬರುವೆ ಗೋಪ ನಾಗ ವೇಣಿಯರೇ, ನಿಮ್ಮ ಪತಿಗಳಲ್ಲೇ ನನ್ನನ್ನು ಚೆನ್ನಾಗಿ ಪೂಜಿಸಿ. ಭಗವಂತ ಹೇಳಿದ ಮಾತು. ಬೇರೆ ಎಲ್ಲ ಅಧಿಷ್ಠಾನಗಳಲ್ಲಿ ನೀವು ನಿಮ್ಮ ಸ್ವಾಮಿಯನ್ನು ಆರಾಧನೆ ಮಾಡುವುದಕ್ಕಿಂತಲೂ ಕೂಡ ಯಾವ ನಿಮ್ಮ ಗಂಡನಿದ್ದಾನೆ, ಪತಿ ಪುರುಷೋತ್ತಮ ಇದ್ದಾನೆ, ಅವನಲ್ಲೇ ಭಗವಂತನನ್ನು ಕಂಡು ಅವನನ್ನು ನೀವು ಪೂಜೆಯನ್ನು ಮಾಡಿದರೆ ಅದಕ್ಕಿಂತಲೂ ದೊಡ್ಡದಾಗಿರತಕ್ಕಂತಹ ಪೂಜೆ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಅಂತ ನಿಮ್ಮ ಪತಿಗಳಲ್ಲಿಯೇ ನನ್ನನ್ನು ಕಂಡು ಪೂಜಿಸಿ ಆರಾಧಿಸಿ ನಾನು ಅಲ್ಲೇ ನಿಮಗೆ ಇದ್ದು ಅನುಗ್ರಹವನ್ನು ಮಾಡ್ತೀನಿ ಅಂತ ಅದನ್ನೇ ಶ್ರೀಮದಾಚಾರ್ಯ ಅನಿವ್ಯಾಖ್ಯಾನದಲ್ಲಿ ಹೇಳಿದರು. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಅಲ್ರಿ ಇವು ನಮ್ಮ ಗಂಡ ಇವನೇನು ದೇವ್ರ ಪೂಜೆ ಮಾಡೋಂಗಿಲ್ಲ, ಸಂಧ್ಯಾನ ಮಾಡೋಂಗಿಲ್ಲ, ನೆಟ್ಟಿಗೆ ಹೋಮ ಮಾಡೋಂಗಿಲ್ಲ, ಹವನ ಮಾಡೋಂಗಿಲ್ಲ, ಒಂದು ಮಡಿ ಉಟ್ಕೊಳ್ಳೋಕೆ ಬರಲ್ಲ ಅಂತ ನೀವು ಆಕ್ಷೇಪಣೆ ಮಾಡ್ತಾ ಇದ್ರು ಕೂಡ ಅವರನ್ನು ಆಕ್ಷೇಪಣೆ ಮಾಡುವುದಕ್ಕಿಂತಲೂ ಅವರ ಒಳಗಿರ್ತಕ್ಕಂಥ ತತ್ರ ತತ್ರ ಸ್ಥಿತೋ ವಿಷ್ಣು, ಆ ಜೀವನ ಒಳಗಿರ್ತಕ್ಕಂತಹ ಭಗವಂತನನ್ನು ಕಂಡು ಆ ಭಗವಂತನ ಪ್ರೇರಣೆಯನ್ನು ಅರಿತುಕೊಂಡು ಇದು ಅವರಿಗೆ ಆರಾಧನೆ. ನಾವು ಬಹಳ ಸಲ ದೇವರು ನುಡಿಸ್ತಿರ್ತಾನೆ, ನಾವು ಯಜಮಾನರಿಗೆ ಪುರುಷರಿಗೆ ಹೋಮ ಮಾಡಿದ್ರೆ, ಕನಕಾಭಿಷೇಕ ಮಾಡಿದ್ರೆ, ಶ್ರಾದ್ದ ಮಾಡಿದರೆ ಮಾತ್ರ ಒಂದು ಕಡೆ ನಿಲ್ಲಿಸಿ ಕೃಷ್ಣಾರ್ಪಣಮಸ್ತು ಅನ್ರಿ ಅಂತಂತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಭಗವಂತ ದಿನಾ ಈ ಭಾಗ್ಯವನ್ನು ಕೊಟ್ಟ ಕೃಷ್ಣಾರ್ಪಣಮಸ್ತು ಹೇಳುವುದನ್ನು ಯಾರಿಗೆ ಹೇಳಬೇಕು ನೋಡಿ. ಯಾವತ್ತು ಯಾವ ಮಠಕ್ಕೆ ಬೇಕಾದರೂ ಹೋಗಿ ನೋಡಿ, ನಿಮ್ಮ ಗಂಡನನ್ನು ಮಾತ್ರ ಕರೆಸಿ ನಿಲ್ಲಿಸಿ ಕೈಯಾಗಿ ಪಂಚತ್ರ ಹೇಳ್ಕೊಡ್ರಿ, ಯಜಮಾನನ ಕರೀರಿ ಕೃಷ್ಣಾರ್ಪಣಮಸ್ತು ನಿಂತ ಹೇಳ್ತಾನೆ. ಅವ್ರಿಗೆ ನೋಡಿ ಹೋಮಾನೋಮ ಮಾಡೋದು ವರ್ಷಕ್ಕೊಂದ್ಸಲ ಮಾಡ್ತೀರಾ, ಒಂದ್ಸಲ. ಆಮೇಲೆ ಶ್ರಾದ್ದ ವರ್ಷಕ್ಕೊಂದ್ಸಲ, ಬಹಳ ಪಕ್ಷಮಾಸ ಹಿಡಿದ್ರೆ 2 ಸಲ, ಒಟ್ಟು 3 ಸಲ ಆಯಿತು. ಇನ್ನು ಅಕಸ್ಮಾತ್ ಏನಾರ ನಾಮಕರಣವೋ ಮುಂಜೋ ಇವೆಲ್ಲ ಜೀವನದಲ್ಲ ಒಂದೊಂದು ಸಲ ಆಗೋದು. ಅಷ್ಟೆಲ್ಲ ಲೆಕ್ಕ ಹಿಡಿದ್ರು ಬಹಳ ಅಂದರೆ 10 ದಿವಸ ಅಂತ ಇಟ್ಕೊಳ್ಳಿ ವರ್ಷಕ್ಕೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಿಲ್ಲ. ಆದರೆ ಸ್ತ್ರೀಯರಿಗೆ ಪ್ರತಿನಿತ್ಯ ತನ್ನ ಗಂಡನನ್ನು ಕೂಡಿಸಿ ಅವನಿಗೆ ಬಡಿಸಿ ಪತ್ಯಂತರ್ಗದ ನಾರಾಯಣ ಸಂತೋಷಗೊಳ್ಳಲಿ ಅಂತ ಕೃಷ್ಣಾರ್ಪಣಮಸ್ತೆ ಹೇಳುವಂಥ ಭಾಗ್ಯವನ್ನು ಪ್ರತಿನಿತ್ಯ ಕೊಟ್ಟಿದ್ದಾನೆ. ಆದರೆ ಅದರ ಸದುಪಯೋಗವನ್ನು ನಾವು ಮಾಡ್ಕೊತಾ ಇಲ್ಲ. ಅವ್ರಿಗೇನು ಬಡಿಸೋದು, ಡಬ್ಬಿಲ್ ಹಾಕ್ಕೊಡ್ತೀನಿ ರೀ, ತೊಗೊಂಡೋಗ್ಬಿಡಿ ಎಲ್ಲ ತಿನ್ಕೊಳ್ಳಿ ಅಂತ ಹೇಳ್ತೇನೆ. ಯಾಕೆ ಮಾಡಬೇಕು? ಎಷ್ಟು ಸರಳವಾದ ಪುಣ್ಯ, ಏನೂ ಮಾಡಬೇಕಾಗಿಲ್ಲ. ಅಡುಗೆ ಮಾಡಿದ್ದೇ ಸಿದ್ಧ ಇದೆ, ಬಡಿಸೋದು ಇದೆ, ಬಡಿಸೋಕೆ ಬರುತ್ತೆ, ಭಾಗ್ಯ ಕೊಟ್ಟಿದ್ದಾನೆ ದೇವರು. ನಮ್ಮ ಮನುಷ್ಯರ ಜೀವನದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತಹ ಬ್ಯಾಡ್ ಲಕ್ ಅಂತಂದರೆ ದೇವರು ಕೊಟ್ಟಿರುವ ಸುಲಭವಾಗಿ ಸಂಪಾದನೆ ಮಾಡುವುದನ್ನು ಯಾವುದನ್ನು ನಾವು ಮಾಡ್ತಾ ಇಲ್ಲ. ಎಂಜಲ್ಗೊಮ್ಮೆ ಮಾಡೋಂಗಿಲ್ಲ, ದೇವರು ಬಡದ ಎಂಜಲ್ಗೊಮ್ಮೆ ಅದನ್ನು ನಾವು ಮಾಡೋಕ್ಕೆ ಹೋಗಲ್ಲ. ಅವಮಾನ, ಗಂಡನಿಗೆ ಬಿಡಿಸಿ ಕೇಳಲ್ಲ ನಾವು. ಯಾರು ಬ್ರಾಹ್ಮಣರು ಬಂದು ಸುಮ್ಮನೆ ಕುಡಿಯೋಕ್ಕೆ ನೀರು ಕೊಡಿ, ನಾವೇ ನೀರು ಕುಡಿಯೋದು, ನಲ್ಲಿ ಬರ್ತದೆ ಹಿಡ್ಕೊಂಡು ಕುಡಿತಾರೆ. ಸುಲಭವಾದ ಉಪಾಯ. ನಾವು ನಮ್ಮ ಕೈಯಿಂದ ಕೊಟ್ಟಾಗ ಎಷ್ಟು ಪುಣ್ಯ ಬರುತ್ತದೆ, ಅದು ನಳದಿಂದ ಅವರು ತಗೊಂಡು ಕೊಡಿದ್ರೆ ಬರಲ್ಲ. ಅದಕ್ಕೋಸ್ಕರ ಸರಳವಾದ ಪುಣ್ಯ ಇದನ್ನು ನಾವು ಬಿಡ್ತಾ ಇದ್ದೇವೆ. ಅದನ್ನು ಹನುಮಂತ ದೇವರು ಸೂಚನೆ ಕೊಡ್ತಾ ಇದ್ದಾರೆ. ಸ್ವಾತ್ಮ ಸಂಪ್ರಾಪ್ಯ ಸರ್ವ ಕಪವೀರ ವರೈ ಸಮೇತ, ಎಲ್ಲ ಕಪಗಳಿಂದ ಕೂಡಿಕೊಳ್ಳಿ, ನೀವು ಮಾಡ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಕರ್ಮಗಳನ್ನು ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ. ಅರ್ಪಣೆ ಮಾಡದೇ ಇದ್ದರೆ
ದಾಸರು ಹೇಳ್ತಾರೆ, ಹರಿಗರ್ಪಿಸದೆ ಆವಕರಮವ ಮಾಡಿದರೂ ಅದು ಹುರಿದು ಬಿತ್ತಿದ ಬೀಜ. ನಮ್ಮ ಶ್ರೀಮಂತಿಕೆ ಇದೆ ಅಂತ ಹೇಳಿ ತುಪ್ಪದಲ್ಲಿ ಬೀಜವನ್ನು ಹುರಿದು ಅದನ್ನು ನಾವು ಭೂಮಿಯಲ್ಲಿ ಬಿತ್ತಿದರೆ ಮೊದಲೇ ಮಳೆ ಇಲ್ಲ. ಅಂಥದ್ರಲ್ಲಿ ಅದನ್ನು ನೀವು ಪೋಷಣೆ ಮಾಡಿ ಬೆಳೆಸ್ತೀನಿ ಅಂತ ಹೋದರೆ ಯಾವ ರೀತಿಯಾಗಿದೆ ಫಲ ಸಿಗೋದಿಲ್ಲವೋ ಹಾಗೆ ಭಗವಂತನಿಗೆ ಅರ್ಪಣೆ ಮಾಡದೇ ಇರತಕ್ಕಂತಹ ಕರ್ಮಗಳು, ಭಗವಂತನನ್ನು ಕುರಿತು ಮಾಡದೇ ಇರತಕ್ಕಂತಹ ಯಾವುದೇ ವಿಧವಾಗಿರ್ತಕ್ಕಂಥ ವ್ರತ ನಿಯಮಗಳು ಎಲ್ಲವೂ ಕೂಡ ವ್ಯರ್ಥವೇ ಸರಿ ಅನ್ನುವ ಸಿದ್ಧಾಂತವನ್ನು ಆಚಾರ್ಯ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಸಂಪ್ರಾಪ್ಯ ಸರ್ವ ಕಪವೀರ ವರೈ ಸಮೇತ. ಹೋಗಿ ರಾಮನ ಹತ್ರ ಸಮರ್ಪಣೆ ಮಾಡುವಾಗ ತಾವಷ್ಟೇ ಹೋಗದೇನೆ ವರ ಕಪಿಹಿ, ಶ್ರೇಷ್ಠ ಕಪಿಗಳು. ಶ್ರೇಷ್ಠ ಕಪಿಗಳು ಯಾವಾಗಿರ್ತಾರೆ? ಅಕ್ಕಪಕ್ಕದಲ್ಲಿರ್ತಾರೆ. ಸಣ್ಣ ಪುಟ್ಟ ಕಪಿಗಳು ಹಿಂದೆ ಇರ್ತಾರೆ. ಹಾಗೆ ಇಲ್ಲೂ ಕೂಡ ಆ ಹನುಮಂತ ದೇವರು ಭಗವಂತನಿಗೆ ಸಮರ್ಪಣೆಯನ್ನು ಮಾಡುವಾಗ ವೀರ ಕಪಿಹಿ, ವರ ಕಪಿಹಿ, ಶ್ರೇಷ್ಠ ಕಪಿಗಳು ಅಂತಂದರೆ ಹನುಮಂತ ದೇವರಿಗೆ ಅಕ್ಕಪಕ್ಕ ಇರತಕ್ಕಂಥವರು ಜಾಂಬುವಂತ, ಅಂಗದ, ಮತ್ತೊಬ್ಬರು ಮಗದೊಬ್ಬರು, ನೀಲ, ಅವರು ಇವರು. ಆದರೆ ಶ್ರೀಮದಾಚಾರ್ಯರಾದಾಗ ಶ್ರೇಷ್ಠರು ಅಂತಂದರೆ ಅವರ ಪಕ್ಕ ಆ ಕಡೆ ಈ ಕಡೆ ನಿಂತುಕೊಳ್ಳೋಕ್ಕೆ ಯೋಗ್ಯತೆ ಇರತಕ್ಕಂಥವ್ರು ಯಾರು ಅಂತಂದರೆ ಒಂದು ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಟೀಕಾಕೃತ್ಪಾದರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳಂಥ ಮಹಾಜ್ಞಾನಿಗಳು ಅಂದು ಹನುಮಂತ ದೇವರಾದಾಗ ಕಪಿಗಳಾಗಿ ಶ್ರೇಷ್ಠ ಕಪಿವೀರ ವರೈ ಸಮೇತ ರಾಮನಿಗೆ ಚೂಡಾಮಣಿಯನ್ನು ಅರ್ಪಣೆ ಮಾಡಿದ್ದರಿಂದಲೇನೆ, ರಾಮನ ಕಾರ್ಯದಲ್ಲಿ ನಿರತರಾಗಿ ಇದ್ದಿದ್ದರಿಂದಲೇನೆ ಮುಂದಿನ ಜನ್ಮಗಳಲ್ಲಿ ರಾಮನ ಪೂಜೆಯನ್ನ ಮಾಡಿ ರಾಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಅದ್ಭುತವಾದ ಶಾಸ್ತ್ರದ ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗಿದೆ. ಅದಕ್ಕೋಸ್ಕರವಾಗಿ ಸಂಪ್ರಾಪ್ಯ ಸರ್ವ ಕಪಿವೀರ ವರೈ ಸಮೇತ. ಇನ್ನು ಸಣ್ಣ ಪುಟ್ಟ ಕಪಿಗಳಿತ್ತಲ್ಲ ಅಂದರೆ ಅವರೇ ಶ್ರೀನಿವಾಸ ತೀರ್ಥರು, ಯಾದವಾರ್ಯರು, ಮತ್ತೊಬ್ಬರು ಮಗದೊಬ್ಬರು ಇದ್ದಾರಲ್ಲ, ಆ ಎಲ್ಲ ಲಿಂಗಾಚಾರು, ತೊರಟಿ ಆಚಾರು, ರೊಟ್ಟಿ ಮನತನದವರು, ಇವರೆಲ್ಲ ಟಿಪ್ಪಣಿಕಾರರು ಇದ್ದಾರಲ್ಲ, ಅವರೆಲ್ಲ ಇನ್ನೂ ಹಿಂದಿರ್ತಕ್ಕಂತಹ ಸಣ್ಣ ಪುಟ್ಟ ಕಪಿಗಳು. ಯಾಕೆ? ಅವತ್ತು ಹನುಮಂತ ದೇವರು ತಿನಿಸಿದ ಮಧು, ಆ ಮಧು ಅಂದರೆ ಆನಂದ, ಆನಂದದಾಯಕವಾದ ಶಾಸ್ತ್ರವನ್ನು ಮುಂದೆ ಮಧ್ವಾಚಾರ್ಯರಾಗಿ ನಿರೂಪಣೆಯನ್ನು ಮಾಡೋರಿದ್ದಾರೆ. ಆ ಗ್ರಂಥಗಳಿಗೆ ನೀವು ಮಧು ಆನಂದ ಕೊಡುವಂತಹ ಶಾಸ್ತ್ರಕ್ಕೆ ನೀವು ಕೂಡ ಗ್ರಂಥವನ್ನು ರಚನೆಯನ್ನು ಮಾಡಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ತಿಳಿಸಿಕೊಡಿ ಅನ್ನತಕ್ಕಂತಹ ಸೂಚನೆಯನ್ನು ತಿಳಿಸುವ ಸಲುವಾಗಿ ಮಧು ಪ್ರಮೇಯವಾನ್ ಸಂಪ್ರಾಪ್ತ ಸರ್ವ ಕಪಿವೀರ ವರೈ ಸಮೇತ ಅಂತ ಹೀಗೆ ಹನುಮಾವತಾರಕ್ಕೂ ಭೀಮಾವತಾರಕ್ಕೂ ಮಧ್ವಾಚಾರ್ಯರ 3 ಅವತಾರಕ್ಕೂ ಕೂಡ ಇದೇ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಚೂಡಾಮಣಿಂ ಪವನಜಃ ಪದಯೋರ್ನಿಧಾನ. ನಮ್ಮಲ್ಲಿ ಒಂದು ಸಂಪ್ರದಾಯ ಏನು, ದೊಡ್ಡವರಿರುವಾಗ ಅವರ ಕೈಗೆ ಯಾವತ್ತೂ ಕೊಡೋ ಹಾಗಿಲ್ಲ. ಯಾಕೆ ಅಂದರೆ ನಾವು ಅವರ ಕೈಗೆ ಕೊಟ್ಟರೆ ಅವರ ಕೈಯನ್ನು ಹೀಗೆ ಹಿಡಿತಾರೆ, ಅವರು ಕೈಯನ್ನು ಹೀಗೆ ಹಿಡಿದರೆ ನಮ್ಮ ಕೈ ಮೇಲಾಗತ್ತೆ, ನಮ್ಮ ಕೈ ಮೇಲಾದರೆ ನಮಗೆ ಅಹಂಕಾರ ಬರುತ್ತೆ. ಕೊಡೋರಿಗೆ ಏನಂತ ನೋಡಿದ್ಯಾ, ನಾನು ಅವರು ಕೊಡಕ್ಕೆ ಹೋದೆ, ಅವರು ನನ್ನ ಹತ್ರ ಕೈ ಒಡ್ಡಿಸ್ಕೊಂಡ್ರು ಅಂತ ಕೊಡುವ ವ್ಯಕ್ತಿಗೆ ಅಹಂಕಾರ ಬರುತ್ತೆ. ಅದಕ್ಕೆ ದೇವರೇನು ಮಾಡಿಬಿಟ್ಟ, ದೊಡ್ಡವ್ರಿಗೆ ಯಾರಿಗೂ ಕೈ ಕೊಡಕ್ಕೆ ಹೋಗಬೇಡ್ರಿ. ಯಾಕೆ? ಅವ್ರಿಗೇನಿಲ್ಲ, ಅವರು ದೊಡ್ಡವರಾಗಿರೋದೇ ಭಿಕ್ಷೆ ಬೇಡೋದ್ರಿಂದ, ಭಗವಂತನ ಎದುರಿಗೆ ನಿಂತ ಜ್ಞಾನ ಭಕ್ತ್ಯಾದಿಗಳನ್ನು ಭಿಕ್ಷೆಯನ್ನು ಬೇಡಿದ್ದರಿಂದಲೇ ಅವರು ಕೈಯನ್ನು ಒಡ್ಡೆಯನ್ನು ಇಸ್ಕೊತಾರೆ, ಸ್ವೀಕಾರವನ್ನು ಮಾಡ್ತಾರೆ. ಆದರೆ ಕೊಡೋರು ನೀವು, ನಾನು ಇಂತಹವರಿಗೆ ದಕ್ಷಿಣೆ ಕೊಟ್ಟೆ ಅಂತ ನಿಮ್ಮಲ್ಲೇನಾದರೂ ಮನಸ್ಸಿನಲ್ಲಿ ಭಾವನೆ ಬಂದು ನಾನು ದೊಡ್ಡವನು ಎನ್ನತಕ್ಕಂತಹ ಭಾವನೆ ಬಂದೀತು, ಅದಕ್ಕೆ ಯಾವತ್ತೂ ದೊಡ್ಡವರಿಗೆ ಕೈಗೆ ಕೊಡಕ್ಕೆ ಹೋಗಬೇಡ್ರಿ. ಅದಕ್ಕೆ ನೀವು ಸ್ವಾಮಿಗಳು ಬಂದಿರ್ತಾರೆ, ಶುದ್ಧವಾದ ಆಚರಣೆ ಮಾಡ್ತಕ್ಕಂಥ ಸ್ವಾಮಿಗಳಿಗೆ ಕೈ ಕೊಡಕ್ಕೆ ಹೋಗಿ ಇಸ್ಕೊಳ್ಳೋದು ಮುಂದೆ ಇಡಬೇಕಷ್ಟೇ. ಯಾಕೆ? ನಾ ಸ್ವಾಮಿಗಳು ಕೊಟ್ಟೇರಿ ಆ ಭಾವನೆ ನನಗೆ ಬಂದ್ಬಿಡುತ್ತಲ್ಲ, ಅದಕ್ಕೆ ಅವರು ಸ್ವೀಕಾರವನ್ನು ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ. ಇದೆಲ್ಲಿ ಹೇಳಿದ್ದಾರೆ? ಪದಯೋರ್ ನಿಧಾನ. ಚೂಡಾಮಣಿ ತೆಗೆದುಕೊಂಡು ಹೋಗಿ ಹನುಮಂತ ದೇವರು ರಾಮನ ಕೈಗೆ ತಗೋ ರಾಮ, ನೀನು ಹೆಂಚಿನ ಹುಡ್ಕೊಂಬಂದಿ ನೋಡು ಅಂತ ಕನ್ಫರ್ಮ್ ಮಾಡ್ಕೋ ಸಂದೇಹ ಇದ್ದರಿಂದ ಚೂಡಾಮಣಿಯನ್ನು ಕೊಡಬಹುದಾಗಿತ್ತು. ಕೊಡಲಿಲ್ಲ ಕೈಗೆ, ರಾಮನ ಕೈಗೆ. ಎಲ್ಲಿ ತಗೊಂಡೋಗಿಟ್ರು? ಚೂಡಾಮಣಿ ಪದಯೋರ್ ನಿಧಾಯ, ರಾಮನ ಪಾದಗಳಿಗೆ ತೆಗೆದುಕೊಂಡು ಹೋಗಿ ಅದನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಒಂದು ಹನುಮಂತ ದೇವರಲ್ಲಿರ್ತಕ್ಕಂತಹ ವಿನಯ, ಎರಡನೆಯದು ಅದು ಸೀತಾದೇವಿದು.
ಸೀತಾದೇವಿಯ ಆಭರಣ ಇವಳಿಗೆ ಭೇದ ಇಲ್ಲ, ಎರಡೂ ಒಂದೇ. ಭಗವಂತನಾಗಲಿ, ಭಗವಂತನ ಆಯುಧಗಳಾಗಲಿ, ಭಗವಂತನ ಆಭರಣಗಳಾಗಲಿ, ಭಗವಂತನ ಯಾವುದೇ ವಸ್ತುಗಳಾಗಲಿ, ಭಗವಂತನಿಗೂ ಅದಕ್ಕೂ ಸರ್ವತಾ ಭೇದವಿಲ್ಲ. ಅದರಂತೆ ನಿತ್ಯಾಭಿಯೋಗಿನಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಚೂಡಾಮಣಿಯ ನೆಪ ಹಾಕ್ಕೊಂಡು ಅಲ್ಲಿ ಹನುಮಂತರ ದೇವರನ್ನು ಭೇಟಿಯಾಗಿ ಬಂದಿದ್ದು, ಅಲ್ಲಿ ಆಕೃತಿ ಇದ್ದೇ ಇದೆ. ಚೂಡಾಮಣಿ ಒಳಗೆ ಪ್ರವೇಶವನ್ನ ಮಾಡಿ, ಯಾಕೆ ಅದು ಹಾರ್ಕೊಂಡು ಬರಬೇಕಲ್ಲ, ಹಾರುವ ಸಾಮರ್ಥ್ಯವಿದ್ದರೂ ವಾಯುವಾಹನ ಲಕ್ಷ್ಮೀನಾರಾಯಣರನ್ನ ಹೊತ್ತವನು ವಾಯುದೇವರು. ಹೀಗಾಗಿ ವರದೋ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮ ಹೇಳಿದ್ದಾರೆ. ಹೀಗಾಗಿ ನಿತ್ಯಾಭಿಯೋಗಿನಾಗಿರ್ತಕ್ಕಂಥ ಸೀತಾದೇವಿ ವಾಯುದೇವರ ಮೇಲೆ ಕೂತು ಇಲ್ಲಿಗೆ ಬಂದಿದ್ದಳು. ಆ ಸೀತಾದೇವಿ ರಾಮನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೇನೋ ಅನ್ನುವಂಥ ಸೂಚನೆಯಂತೆ ಪದಯೋರ್ನಿಧಾಯ ಅಂತ. ಅದಕ್ಕೆ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ. ಇನ್ನೊಂದು ಅರ್ಥ, ಸರ್ವಾಂಗಕೈ ಪನ್ನತಿಮಸ್ಯ ಚಕಾರ ಭಕ್ತಿ. ಸರ್ವಾಂಗಕೈ ನಮಸ್ಕಾರ ಮಾಡುವ ಕ್ರಮವನ್ನು ತೋರಿಸಿಕೊಡ್ತಾರೆ. ಉರಸ ಶಿರಸ ದೃಶ್ಯ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತ. ಇಷ್ಟು ಸಹಿತವಾಗಿ ನಾವು ನಮಸ್ಕಾರವನ್ನು ಮಾಡಿದರೆ ಅದಕ್ಕೆ ಒಂದು ನಮಸ್ಕಾರ ಅಂತ ಕರೀತಾರೆ. ಶ್ರೀಮದಾಚಾರ್ಯರು ಸೀತಾದೇವಿ ಇಬ್ಬರು ಬಂದಿದ್ದಾರೆ, ಹನುಮಂತ ದೇವರಿಬ್ಬರು ಕೂಡ ರಾಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸೀತಾದೇವಿ ಪಕ್ಕದಲ್ಲೇ ಇರ್ತಾಳೆ, ಯಾವಾಗಲೂ ನೋಡ್ತಿರ್ತಾಳೆ, ಯಾವಾಗಲೂ ನಮಸ್ಕಾರವನ್ನು ಮಾಡ್ತಿರ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ನಹಿ ಹರಿಂ ಸತತಂ ನ ನಮತ್ಯಸಂ ನಚನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಂ ಸಮಶಿಕ್ಷಯತ. ಮಧ್ಯುವಿಜಯಲ್ಲಿ ಹೇಳ್ತಾರೆ, ಹನುಮಂತ ದೇವರು ವಾಯುದೇವರು ಯಾವಾಗಲೂ ಭಗವಂತನ ನೋಡ್ತಾನೆ ಇರ್ತಾರೆ, ಯಾವಾಗಲೂ ನಮಸ್ಕಾರವನ್ನು ಮಾಡ್ತಾನೆ ಇರ್ತಾರೆ, ಯಾವಾಗಲೂ ಅವನ ಸ್ತೋತ್ರ ಮಾಡ್ತಾ ಇರ್ತಾರೆ. ಇವು ಮೂರೂ ಯಾವಾಗಲೂ ಮಾಡದೇ ಇರೋರು ಅಂತಂದ್ರೆ ನಾವು. ಅವರು ಯಾವಾಗಲೂ ಮೂರದನ್ನು ಮಾಡ್ತಾನೆ ಇರ್ತಾರೆ, ಯಾವಾಗಲೂ ಮಾಡ್ತಾನೆ ಇರ್ತಾರೆ ಅಂತಂದ ಮೇಲೆ ಮತ್ತು ಪ್ರತ್ಯೇಕವಾಗಿ ಸರ್ವಾಂಗ ಕೈ ಪಣತಿಮಸ್ಯ ಚಕಾರ ಭಕ್ತ್ಯ ಅಂತಂದ್ರು. ಯಾಕಂದ್ರು ಅಂತಂದ್ರೆ ಅವರು ಮಾಡ್ತಾ ಇರೋದು ಯಾರಿಗೂ ಕಾಣಿಸ್ತಾ ಇಲ್ಲ. ನಾವೆಲ್ಲ ಬಹಳ ಮೇಲ್ಮೇಲೆ ನೋಡ್ಕೊಂಡು ಹೋಗುವಂಥ ಜನ. ನೀವು ಪೇಪರ್ ಕೊಟ್ಟರೆ ನೀವೇನು ಮಾಡ್ತೀರಿ? ಯಾವುದೋ ಒಂದು ವಿಷಯ ಏನು ಮಾಡ್ತೀವಿ, ಸ್ವಲ್ಪ ಓದ್ತೀವಿ, ಆಮೇಲೆ ಏನು ಮಾಡ್ತೀವಿ, ಬಿಟ್ಬಿಡ್ತೀವಿ. ಹೆಡ್ಲೈನ್ಸ್ ಅಷ್ಟು ನೋಡ್ಕೊಂಡು ಹೋಗ್ತೀವಿ. ತಿರುಗಾದ ಆಪಾದ ಮೌಳಿ ಪರ್ಯಂತರವಾಗಿ ಇಡೀ ಪೇಪರನ್ನು ಓದತಕ್ಕಂತಹ ಮಹಾನುಭಾವರು ಬಹುಶಃ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂತಹ ಮೂರ್ಖರು ಯಾರು ಇದ್ದರೆ ದೇವರವರಿಗೆ ಮುಂದಿನ ಜನ್ಮ ಒಳ್ಳೆ ಬುದ್ಧಿ ಕೊಡಲಿ. ಯಾಕೆ ಅಂದರೆ ಯಾರೂ ಅದನ್ನು ಪೂರ್ತಿಯಾಗಿ ಓದ್ತಾ ಕೂತ್ಕೊಳ್ಳಲ್ಲ. ಹೆಡ್ಲೈನ್ಸ್ ನೋಡ್ತಾರೆ, ಒಂದೆರಡು ಒಂದೆರಡು ಲೈನ್ ಓದ್ತಿದ್ದಾಗಲೇ ವಿಷಯ ಗೊತ್ತಾಗ್ತದೆ, ಬಿಟ್ಬಿಡ್ತಾರೆ. ಅಷ್ಟೇ, ನಮ್ಮ ಇದೇ ಹಣಭಾರ ಅಂತ ಗೊತ್ತಾಗುತ್ತಾಗೆ ಬಿಟ್ಬಿಡ್ತಾರೆ. ಹಾಗೆ ಇಷ್ಟು ದಿವಸ ವಾಯುದೇವರು ಮಾಡ್ತಾ ಇರತಕ್ಕಂತಹ ನಮಸ್ಕಾರಗಳು ಪೂಜಾದಿಗಳು ಸಾಮಾನ್ಯ ಮನುಷ್ಯನಾಗಿರ್ತಕ್ಕಂತಹ ನಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ಲ. ಅದಕ್ಕೇನು ಮಾಡಿದ್ರು? ಈ ಮುಖಾಂತರ ಎಲ್ಲ ಜೀವರಾಶಿಗಳು ಕೂಡ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು ಅನ್ನುವುದನ್ನು ಸೂಚನೆ ಕೊಡುವ ಸಲುವಾಗಿ ಹೊರಗಿನ ಜನಕ್ಕೂ ಕಾಣುವಂತೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅದನ್ನೇ ಸಾಧು ಜನ ಸಮಶಿಕ್ಷಯತೆ. ಸಜ್ಜನರಿಗೆ ನಮಸ್ಕಾರವನ್ನು ಮಾಡತಕ್ಕಂತಹ ಆ ಒಂದು ಕ್ರಮವನ್ನು ತಿಳಿಸ್ಕೊಡೋ ಸಲುವಾಗಿ ಆ ಒಂದು ವಿಶಿಷ್ಟವಾದ ನಮಸ್ಕಾರದ ಸೂಚನೆಯನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಸರ್ವಾಂಗ ಕೈ ಪ್ರಣತಿಮಸ್ಯ ಚಕಾರ. ಕೊನೆಗಿನ ಶಬ್ದ ಇಟ್ಟರು ಭಕ್ತ್ಯ ಅಂತ ಕರೆದು. ಯಾಕೆ ನಮಸ್ಕಾರ ಎಷ್ಟು ಜನ ಮಾಡ್ತಾರೆ ಗೊತ್ತಾ? ದೇವರಿಗೆ ಲೆಕ್ಕವೇ ಇಲ್ಲ. ಅನಂತ ಜೀವರಾಶಿಗಳು ನಮಸ್ಕಾರವನ್ನು ಮಾಡ್ತಾರೆ. ಎಷ್ಟು ಅನಂತ ಜೀವರಾಶಿಗಳು ಇದ್ದಾರಲ್ಲ ಅಷ್ಟು ನಮಸ್ಕಾರದಲ್ಲಿ ತಾರತಮ್ಯ. ಯಾಕೆ ಅಂತಂದರೆ ನಾನು ಮಾಡುವಷ್ಟು ನನಗಿಂತಲೂ ಚಿಕ್ಕರಾದವರು ಅವರು ಮಾಡಲಿಕ್ಕೆ ಸಾಧ್ಯವಿಲ್ಲ, ನನಗಿಂತಲೂ ಮೇಲಿದ್ದವರು ಅವರಷ್ಟು ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಜೀವರಾಶಿಗಳು ಇದೆ, ಅವರವರವರ ಯೋಗ್ಯತೆ ಎಷ್ಟಿದೆ ಅಷ್ಟು ಭಕ್ತಿಯಿಂದ ಅವರು ಮಾಡ್ತಾರೆ ಹೊರತು ನಾನು ನನ್ನ ಕಷ್ಟ ಬಂದಾಗ ನಾನು ಎಷ್ಟು ಭಕ್ತಿಯಿಂದ ಮಾಡ್ತೀನಿ, ಅವನು ನನ್ನ ಪಕ್ಕದಲ್ಲಿದ್ದವನು ಅವನು ಮಾಡೋದಿಲ್ಲ. ಅಂದರೆ ನಮಸ್ಕಾರದಲ್ಲೂ ತಾರತಮ್ಯವಿದೆ. ಹಾಗೆ ಭಕ್ತ್ಯ ಅಂತ ಶಬ್ದ ಇಟ್ಟರು. ಯಾಕೆ? ಹನುಮಂತ ದೇವರಲ್ಲಿ ವಾಯುದೇವರಲ್ಲಿರುವಷ್ಟು ಭಕ್ತಿ
ಜಗತ್ತಿನಲ್ಲಿ ಇನ್ಯಾರಲ್ಲೂ ಇಲ್ಲ. ಆ ಒಂದು ಭಕ್ತಿಯ ಪರಾಕಾಷ್ಠತೆಯನ್ನು ತೋರಿಸೋ ಸಲುವಾಗಿ ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ಚ ಭಕ್ತಿಯನ್ನ ಚಾನ್ಯತ ಅಂತ ಅವರೇ ಹೇಳಿರುವಂತೆ ಅಷ್ಟು ಉತ್ಕೃಷ್ಟವಾಗಿರತಕ್ಕಂತಹ ಭಕ್ತಿಯಿಂದ ನಮಸ್ಕಾರ ಮಾಡತಕ್ಕಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಷ್ಟು ರಾಮನ ಮೇಲೆ, ಭಗವಂತನ ಮೇಲೆ, ಹನುಮಂತ ದೇವರಿಗೆ ವಿಶ್ವಾಸ, ಅಪಾರವಾಗಿರತಕ್ಕಂತಹ ಭಕ್ತಿ, ಗಣಿಸಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಭಕ್ತಿ ವಿಶ್ವಾಸ ರಾಮಚಂದ್ರನ ಮೇಲೆ ಹನುಮಂತ ದೇವರಿಗೆ ಇದೆ. ನಮಗೂ ಅಷ್ಟೇ. ನಾವು ಎಲ್ಲಿ ಯಾವ ಪ್ರತಿಮೆಯಲ್ಲಿ ಯಾವ ವೃಂದಾವನದ ಮೇಲೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀವಿ ನೋಡಿ, ನಮಗಲ್ಲಿ ಫಲ ಸಿಗ್ತಿರ್ತದೆ. ನಾವು ಹೋದಾಗ ಎಲ್ಲಿ ತಾತ್ಸಾರ ಭಾವನೆಯಿಂದ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ನೋಡಿ, ಅಲ್ಲಿ ಫಲ ಸಿಗಲ್ಲ. ಯಾಕೆ ತುಂಬ ಜನಕ್ಕೆ ಕೇಳಿ ನೋಡಿ, ಎಲ್ಲರಿಗೂ ಒಂದೇ ಕಡೆ ಅನುಗ್ರಹ ಆಗೋದಿದ್ದಿದ್ರೆ ಇಡೀ ಕರ್ನಾಟಕಕ್ಕೋ ಅಥವಾ ಈ ಭಾರತ ದೇಶಕ್ಕೋ ಒಂದೇ ರಾಮಠ ಇರ್ತಿತ್ತು, ಅಲ್ಲೇ ಎಲ್ಲರಿಗೂ ಅನುಗ್ರಹ ಆಗಬೇಕಾಗ್ತಿತ್ತು. ಹಾಗಿಲ್ಲ, ಅನೇಕ ರಾಮಠ ಇವೆ, ಅನೇಕ ದೇವಸ್ಥಾನಗಳಿದೆ. ಯಾಕೆ? ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಒಂದೊಂದು ರೀತಿಯಿಂದ ಅನುಗ್ರಹವನ್ನು ಮಾಡ್ತಾನೆ. ಯಾಕೆ? ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ತಮ್ಮ ಕಷ್ಟಗಳಿಂದ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾನೆ. ಇಲ್ಲಿ ಮಾಡುವ ವ್ಯಕ್ತಿ ಇನ್ನೊಂದು ಕಡೆ ಹೋದಾಗ ನಮಗೇನೋ ವಿಜಯನಗರಕ್ಕೆ ಹೋದಾಗ ಸ್ವಲ್ಪ ಬೇಕೋ ಆರಾಮ ಅನ್ಸುತ್ತೆ, ಯಾಕೆ ಅಲ್ರಾಯರಿಲ್ವಾ? ಇರ್ತಾರೆ. ಆದರೆ ಅವನ ಮನಸ್ಸಿನ ಭಾವನೆ ಅಲ್ಲಿ ಅವನ ವಿಶ್ವಾಸವನ್ನು ಹುಟ್ಟಿಸೋದಿಲ್ಲ. ಆದರೆ ಹನುಮಂತ ದೇವರಿಗೆ ಮಾತ್ರ ಹಾಗಲ್ಲ. ಎಲ್ಲಿ ಹೋದರೂ 14 ಲೋಕದ ಯಾವುದೇ ಪ್ರದೇಶದಲ್ಲಿ ಯಾವುದೇ ಮೂಲ ಒಳಗೆ ಹೀಗೆ ಇಣುಕಿ ನೋಡಿದರೂ ಕೂಡ ಹನುಮಂತ ದೇವರ ಭಕ್ತಿ ಏನಿದೆಯಲ್ಲ, ಇದು ಪರಾಕಾಷ್ಠತೆಯ ಭಕ್ತಿ. ಏನು ಶ್ರೀಮದಾಚಾರ್ಯರು ಹಾಗೂ ಟೀಕಾರಾಯರು ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ, ನಿರುಪತಿಕಾನಂದಾನವದ್ಯ ಕಲ್ಯಾಣ ಅಂತ ಸ್ವಾತ್ಮತ್ತೀಯ ಪ್ರೇಮ ಪ್ರವಾಹ ಹೋಗೋ ಭಕ್ತಿ ಅಂತ ಹೇಳ್ತಾರಲ್ಲ, ಅಂತಹ ಭಕ್ತಿ ಹನುಮಂತ ದೇವರಲ್ಲಿ ಮಾತ್ರ ಇದೆ. ಅದಕ್ಕೆ ನಿದರ್ಶನಗಳು ಸಾಕಷ್ಟು ಇದೆ ಅಂತ ಅನ್ನುವುದನ್ನು ಶಾಸ್ತ್ರ ಉದಾಹರಣೆಯಾಗಿ ಕೊಟ್ಟಿದೆ. ಅಂತ ಅದ್ಭುತವಾಗಿರ್ತಕ್ಕಂಥ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಹನುಮಂತ ದೇವರು. ರಾಮಚಂದ್ರ ಎಲ್ಲರಿಗೂ ಅನುಗ್ರಹ ಮಾಡಿದ. ಹೋಗಿ ಬಂದವರು ಯಾರು? ಹನುಮಂತ ದೇವರು. ಸೀತಾಕೃತಿಯನ್ನು ಕಂಡವರು ಯಾರು? ಹನುಮಂತ ದೇವರು. ರಾವಣನಿಗೆ ಸಡ್ಡು ಹೊಡೆದು ನಿಂತವರು ಯಾರು? ಹನುಮಂತ ದೇವರು. ಲಂಕಾಪಟ್ಟಣವನ್ನು ಸುಟ್ಟವರು ಯಾರು? ಹನುಮಂತ ದೇವರು. ಈ ಕಡೆ ಹಾರ್ಕೊಂಡು ಬಂದವರು ಯಾರು? ಹನುಮಂತ ದೇವರು. ಚೂಡಾಮಣಿಯನ್ನ ರಾಮನ ಪಾದಕ್ಕಿಟ್ಟವರು ಯಾರು? ಹನುಮಂತ ದೇವರು. ಎಲ್ಲ ಕೆಲಸ ಮಾಡಿದ್ದು ಹನುಮಂತ ದೇವರು. ಉಳುಕಿದ ಕಪ್ಪುಗಳಿಗೂ ರಾಮ ಅನುಗ್ರಹವನ್ನ ಮಾಡಿದ. ಯಾಕೆ ಮಾಡಿದ ಅಂದರೆ ರಾಮ ಉತ್ತರ ಕೊಟ್ಟಂತೆ ನೀವು ಕೂಡ ಹನುಮಂತನ ಹಿಂದಿಂದ ಬಂದ್ರಲ್ಲ, ಅಷ್ಟಕ್ಕೆ ನಿಮ್ಗೆ ಅನುಗ್ರಹ ಅಂತಾರ. ಹನುಮಂತ ದೇವರಾಗ್ಲಿಕ್ಕಂತೂ ಸಾಧ್ಯವಿಲ್ಲ. ಮಾಡಿದ ವ್ಯಕ್ತಿಯ ಕಾರ್ಯದ ಪ್ರಶಂಸೆಯನ್ನ ಮಾಡಿ ಅವರ ಹಿಂದೆ ಬಂದ್ರಲ್ಲ, ಅದಕ್ಕೆ ನಿಮಗೂ ಅನುಗ್ರಹ. ಇದನ್ನ ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ತಾತ್ಪರ್ಯದಲ್ಲಿ ಉತ್ತರವನ್ನು ಕೊಟ್ಟರೆ ಏನಂತ, ನೀವು ಹನುಮಂತ ದೇವರಾಗಲಿಕ್ಕೆ, ನೀವು ಟೀಕಾಕೃತ್ಪಾದರಾಗಲಿಕ್ಕೆ, ನೀವು ಗರುಡಶೇಷಾದಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಅವರು ರಚಿಸಿದ ಗ್ರಂಥವನ್ನ ಓದಿ ಅವ್ರ ಹಿಂದೆ ಬನ್ನಿ ಸಾಕು, ರಾಮಚಂದ್ರ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ತದ್ಯೋತನಾಯ ಶ್ರೀಮದಾಚಾರ್ಯೈ ಸಂಪ್ರಾಪ್ಯ ಸರ್ವಕಪಿವೀರವರೈ ಸಮೇತ ಚೂಡಾಂಬಣಿಂ ಪವನದ ಪದಯೋ ನಿಧಾಯ ಸರ್ವಾಂಗಕೈ ಪನತಿಮಸ್ಸ ಚಕಾರಭದ್ಯ ಇತಿ ಶ್ರೀಮದಾಚಾರ್ಯೈ ಉಕ್ತಂ ಅಂತ ನಾವು ತಿಳಿಬೇಕು. ಹೀಗೆ ಅರ್ಪಣೆಯನ್ನು ಮಾಡಿದಾಗ ರಾಮನಿಗೆ ಬಹಳ ಸಂತೋಷವಾಯಿತು. ನಿತ್ಯ ತೃಪ್ತ, ನಿತ್ಯಾನಂದ. ಸೀತಾದೇವಿ ಪಕ್ಕದಲ್ಲಿ ಇದ್ದಾಳೆ, ಯಾವುದೇ ದುಃಖದ ಪ್ರಸಂಗವೇ ಇಲ್ಲ. ಆದರೂ ನರಲೋಕ ವಿಡಂಬಸ್ಯ, ಜನರ ಈ ಒಂದು ಮನುಷ್ಯ ಲೋಕದ ವಿಡಂಬನೆಗೋಸ್ಕರವಾಗಿ ರಾಮ ಮಾಡ್ತಾ ಇರತಕ್ಕಂತಹ ನಾಟಕದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ನೋಡಿದ ನಮ್ಮದೆಲ್ಲ ಒಂದು ಸಂಪ್ರದಾಯ ಏನಪ್ಪ ಅಂದರೆ, ಯಾರಾದರೂ ಏನಾದ್ರು ಒಂದು ಒಳ್ಳೆ ಸಂತೋಷ ಸುದ್ದಿ ಹೇಳಿದರೆ, ಯಾರಾದರೂ ನಮ್ಮ ಕೆಲಸ ಮಾಡ್ಕೊಂಬಂದರೆ ಅವ್ರಿಗೆಲ್ಲ ಬಕ್ಷೀಸ್ ಕೊಡ್ತಾರೆ. ಅದಕ್ಕೆ ಮೊನ್ನೆ ಹೀಗೆ ಮಾತಾಡ್ತಾ ಕೂತಿದ್ವಿ. ಅದಕ್ಕೆ ಒಬ್ಬರು ಈ ಬಿಜಾಪುರದ ಹತ್ರ ಯಾವುದೋ ಒಂದು ಹೊಲ ಅಂತ, ಯಾವುದೋ ಹೊಲ, ಅದು ಜೋಳ ಹೊಲ ಅಂತಲೇ ಏನೋ ಹೊಲದ ಹೆಸರು. ಅದೇನಾಯಿತು ಅಂತಂದರೆ, ಒಬ್ಬ ನವಾಬ ಬರ್ತಾ ಇದ್ದಂತೆ, ಅವನು ತುಂಬ ಹಸಿವಾಗೋಯ್ತಂತೆ. ಹಸಿವಾದಾಗ ಅವನಿಗೇನು ತಿನ್ನಲಿಕ್ಕೆ ಸಿಕ್ಕಲಿಲ್ಲ. ಅಲ್ಲಿ ಯಾರೋ ಒಬ್ಬರು ಬ್ರಾಹ್ಮಣ ದೂರದಲ್ಲಿ ಕೂತಿದ್ದಂತೆ. ದೂರದಲ್ಲಿ ಕೂತಾಗ
ಆ ನವಾಬ ಹೇಳಿದಂತೆ ಉಸ್ ಬ್ರಾಹ್ಮಣ ಕೋ ಲೇಕೆ ಆ ಜಾವ್ ಅಂತ ಹೇಳಿದ್ರು. ಕರ್ಕೊಂಬಂದ. ಅವನು ಹಶ್ವಾಗಿತ್ತು, ಎಲ್ಲೂ ನೀರಿಲ್ಲ. ಬಿಜಾಪುರ ಅಂದರೆ ಗೊತ್ತು ನಿಮಗೆ, ತಿಂಗಳಿಗೆಲ್ಲ ಸಲ ಬಿಡ್ತಾರೆ ಪಾಪ. ಎಲ್ಲೂ ನೀರಿಲ್ಲ ನವಾಬರ ಹತ್ರ, ಬ್ಯಾರಿಕೆ ಆಗಿದೆ. ಆ ದೂರ ಹತ್ತು ಸುತ್ತಮುತ್ತ ಎಲ್ಲೂ ಸಿಕ್ಕಲಿಲ್ಲ. ಬ್ರಾಹ್ಮಣ ಕೂತಿದ್ದ ಅಂತ ಕರ್ಕೊಂಬಂದಾಗ ಅವನು ಬ್ರಾಹ್ಮಣನ ಕೇಳಿದಂತೆ, ತುಮಾರ ಪಾಸ್ ಕ್ಯಾ ಹೈ ದಿಖಾವೋ ಅಂತ. ಅವನು ತೋರಿಸಿದ. ಬ್ರಾಹ್ಮಣರ ಸಂಪತ್ತೇನು? ಒಂದಿಷ್ಟು ಜೋಳ, ಒಂದಿಷ್ಟು ಅವಲಕ್ಕಿ, ಒಂದು ತಂಬಿಯಲ್ಲಿ ನೀರು, ಒಂದು ಒದ್ದೆ ಪಂಜ, ಇದನ್ನು ಕಟ್ಕೊಂಡು ಇಟ್ಕೊಂಡಿದ್ದ. ಅವನು ನೋಡ್ದ, ಅವನಿಗೆ ಇಷ್ಟ ಆಗಲಿಲ್ಲ. ಆಮೇಲೆ ಬ್ರಾಹ್ಮಣ ಕೇಳಿದಂತೆ, ಈ ಕ್ಯಾ ಹೈ ಅಂತ ಕೇಳಿದ. ಇಸ್ಕೋ ಪೂಹ ಬೋಲ್ತಾ है, ಹಿಂದಿನ ಪೂಹ ಅಂದರೆ ಅವಲಕ್ಕಿ ಅಂತ ಅರ್ಥ. ಅದಂತ ಹೇಳಿದ ತಕ್ಷಣ ಸರಿ ಅಂತ ಅವಲಕ್ಕಿ ತಿನ್ನಂತ, ಭಾರಿ ರುಚಿ ಹತ್ತಂತ. ನೀರು ಕೊಟ್ಟಂತ, ನೀರು ಕುಡ್ದ. ಸಂತೋಷ ಆಯಿತು. ನಾವು ಹಬ್ಬ ಹೋಗ್ಬಿಟ್ಟ. ಆಯಿತು, ಕೆಲಸ ಆಯಿತು, ಹೋಗ್ಬಿಟ್ಟು ಸ್ವಲ್ಪ ದಿವಸ ಆದಮೇಲೆ ಆ ಬ್ರಾಹ್ಮಣನ ಕರೆಸದಂತೆ ನವಾಬ್. ಕರೆದುಬಿಟ್ಟು ಅವನಿಗೆ ಒಂದಿಷ್ಟು ದೊಡ್ಡದಾಗಿರ್ತಕ್ಕಂಥ 100 ಎಕರೆ ಜಮೀನನ್ನು ಕೊಟ್ಟಂತವನು. ಅದಕ್ಕೆ ಅವನಿಗೆ ಅದೇನೋ ಹೆಸರು ತುಂಬ ಚೆನ್ನಾಗಿದೆ, ಮರ್ತೋಯ್ತದು. ಅದು ಅವನು ನವಾಬ ಆ ಜಾಗದಲ್ಲಿ ತಾನು ತನಗೆ ಹಸಿವಾದಾಗ, ಎಲ್ಲೂ ನೋಡಿದ್ರೂ ನೀರು ಸುತ್ತಮುತ್ತ ಇಲ್ಲದೆ ಇದ್ದಾಗ, ಆ ಆಪತ್ಕಾಲದ ನನಗೆ ಏನೋ ಒಂದು ತಿನ್ನಕ್ಕೆ ಕೊಟ್ಟು ಒಂದು ತೃಪ್ತಿ ಪಡಿಸೋದ್ನಲ್ಲ ಅಂತ ಆ ಬ್ರಾಹ್ಮಣರಿಗೆ 100 ಎಕರೆ ಭೂಮಿಯನ್ನು ಬರ್ಕೊಟ್ಟಂತೆ. ಅದಕ್ಕೆ ಆ ಹೆಸರು ಅದನ್ನೇ ಅಂತಾರೆ ಅವನಿಗೆ, ಈಗಲೂ ಅಂತಿರ್ತಾರೆ, ನೆನಪಿಲ್ಲ. ಹಾಗೆ ತನಗೆ ಯಾವುದಾದರೊಂದು ಒಳ್ಳೆಯ ಕೆಲಸವಾದಾಗ ಅದಕ್ಕೆ ಬಕ್ಷೀಸನ್ನು ಕೊಡುವ, ಒಂದು ಉತ್ತಮವಾಗಿರತಕ್ಕಂತಹ ಬಹುಮಾನವನ್ನು ಕೊಡತಕ್ಕಂತಹ ಸಂಪ್ರದಾಯ ನಮ್ಮಲ್ಲಿ ಮೊದಲಿಂದಲೂ ಕೂಡ ಇದೆ. ಅಷ್ಟು ದೂರ ನವಾಬರ ಹತ್ರ ಯಾಕೆ ಹೋಗಬೇಕು? ಕೈಕೇಯಿ ಹತ್ರ ಬಂದು ಒಬ್ಬಳು ದಾಸಿ ಹೇಳ್ತಾರೆ, ನಾಳೆನೇ ರಾಮನಿಗೆ ಪಟ್ಟಾಭಿಷೇಕ. ಸಂತೋಷದಿಂದ ತನ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡಿದ ಎಲ್ಲ ಆಭರಣವನ್ನು ಕೊಟ್ಬಿಟ್ಲು. ನೋಡಿ, ಈ ಕೆಲಸ ನಮ್ಗೆ ಸಿಕ್ಕರೆ ಎಷ್ಟು ಚೆನ್ನಾಗಿರ್ತಿತ್ತು. ಬೇಕಾದಷ್ಟು ದಿನಕ್ಕೂ ಒಂದೊಂದು ಸ್ತೋತ್ರ, ರಾಜ ಭಟರು ಮುಖಸ್ತುತಿ ಅಂತಿರ್ತಿತ್ತು. ರಾಜನ ಆಸ್ಥಾನದಲ್ಲಿ ಹೊಗಳೋ ಭಟ್ರು ಅಂತಿರ್ತಿದ್ರು. ಅವ್ರು ಬೆಳಗಾಗಿದ್ದು ಇಷ್ಟೇ ಕೆಲಸ, ರಾಜ ಹತ್ರ ಬಂದು ನಿಂತ್ಕೋಬೇಕು. ನೀ ಅಂತಹ ರಾಜ, ನೀ ಇಂತಹ ರಾಜ, ನೀ ಹಂಗೆ ಹಿಂಗೆ ಅಂತ ಒಂದು 10 ನಿಮಿಷ ಸ್ತೋತ್ರ ಮಾಡೋರು. ಅವನು ಕುತ್ತಿಗೆಲ್ಲ ಹಾಕೊಂಡ್ರೆ ಹಾರ ಕೊಟ್ಟು ಕಳಿಸ್ತಿದ್ರು. ಅಂದರೆ ಮನುಷ್ಯ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದಕ್ಕೆ ಒಂದು ಬಹುಮಾನ ಅಂತ ಸಿಗ್ತದೆ. ಯಾಕೆ ನಿಮ್ಮ ಮಕ್ಕಳೇ ಪ್ರತಿ ಡಿಸೆಂಬರ್ ಸ್ಪೋರ್ಟ್ಸ್ ನಡೀತದೆ ನಿಮ್ಮ ಸ್ಕೂಲಲ್ಲಿ, ಏನೂ ಪ್ರೈಸನ್ನು ಕೊಡದೇನೆ ಸುಮ್ಮನೆ ರನ್ನಿಂಗ್ ರೇಸ್ ಇಡ್ತಾರೆ ಅಂಥೇಳಿ ನೀವು ನಿಮ್ಮ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವ? ಇಲ್ಲ. ಯಾಕೆ? ಏನೋ ಬಹುಮಾನ ಇಲ್ಲ ಅಂತ ಯಾಕೆ ಕೊಡಿ? ಹಾಗಂತ ಹನುಮಂತ ದೇವರು ಬಹುಮಾನದ ಅಪೇಕ್ಷೆಯಿಂದ ಮಾಡಿಲ್ಲ. ನಿರಪೇಕ್ಷಿತವಾಗಿ ಕೇವಲ ಭಗವಂತನ ಸೇವೆ ಅಂತ ಚೂಡಾಮಣಿಯನ್ನು ತಂದು ರಾಮನ ಪಾದಗಳಿಗೆ ಇಟ್ಟಿದಾಗ ರಾಮ ನೋಡ್ದ. ಅವನೇನು ಕೇಳದೆ ಇದ್ದರು ಕೊಡಬೇಕಾದದ್ದು ನಮ್ಮ ಧರ್ಮ. ಕೆಲವೆಲ್ಲ ಬಾಯಿ ಬಿಟ್ಟು ಕೇಳೋಂಗಿರಲ್ಲ, ಅವರವರೇ ತಿಳ್ಕೊಂಡು ಕೊಡಬೇಕಾಗ್ತದೆ. ಹಾಗೆ ರಾಮ, ಸರ್ವೋತ್ತಮನಾದ ರಾಮ, ಜೀವೋತ್ತಮರಾದ ಮನುಷ್ಯರ ಆ ಹನುಮಂತ ದೇವರ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಿರೋರು ಅವರಿಗೆ ಗೊತ್ತು, ಏನೂ ಬೇಡ ಅಂತ. ಅವನು ಬಾಯಿ ಬಿಟ್ಟು ಕೇಳಲ್ಲ ಅಂತಲೂ ಕೂಡ ಗೊತ್ತು. ವಿಚಾರ ಮಾಡಿದ, ಅಕ್ಕಪಕ್ಕ ನೋಡಿದ, ಏನೂ ಸಿಕ್ಕಿಲ್ಲ. ಎಷ್ಟು ವಿಚಿತ್ರ ನೋಡಿ. 14 ಲೋಕವನ್ನು ಸೃಷ್ಟಿ ಮಾಡುವ ಭಗವಂತ ಯಾವ ವಿಶ್ವಾಮಿತ್ರರು ದುರ್ವಾಸರು ಕೇಳ್ತಿದ್ದಾಗ ತಕ್ಷಣದಲ್ಲೇ ದುರ್ವಾಸರಿಗೆ ನೀವೇ ಅನ್ನವನ್ನು, ಸಿದ್ಧಾನ್ನವನ್ನು ಕೊಟ್ಟ ಮಹಾಪುರುಷೋತ್ತಮ ಹನುಮಂತ ದೇವರಿಗೆ ಅಲ್ಲೇ ಯಾವುದು ಒಂದು ವಜ್ರದ ಉಂಗುರವೋ ಬಂಗಾರ ಕಿರೀಟವೋ ಮಾಡಿಸ್ಕೊಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಕೆಲಸ ಮಾಡಿಕೊಟ್ಟಿದ್ದಿತ್ತು. ಆದರೆ ನೋಡಿದ, ಏನೂ ಸಿಕ್ಕಲಿಲ್ಲ. ಕೊನೆಗೇನು ಮಾಡಿದ? ರಾಮೋಪಿ ನಾಣ್ಯ ಜನತಾತಮಶ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವಂ ಸಮಾಶ್ರಿತದಮಂ ಪರಮಾವಿತುಷ್ಟಃ. ಆ ಹನುಮಂತ ದೇವರಿಗೆ ಗಟ್ಟಿಯಾಗಿ ರಾಮದೇವರು ಆಲಿಂಗನವನ್ನು ಮಾಡಿಕೊಂಡರು. ಎಂಥ ಒಳ್ಳೆ ಸಿಹಿ ಸುದ್ದಿಯನ್ನು ತಂದಿದೆಯಲ್ಲ ಅಂತ ಹೇಳಿ, ನಾ ಇನ್ನೇನು ಕೊಡಲಿಕ್ಕೆ ನನ್ನ ಹತ್ರ ಇಲ್ಲ, ಇರೋದು ಇದೊಂದೇನೆ ಅಂತ ರಾಮಚಂದ್ರ ದೇವರು ಹನುಮಂತ ದೇವರನ್ನು ಆಲಿಂಗವನ್ನು ಮಾಡಿಕೊಂಡರಂತೆ. ಅಯ್ಯೋ ಆಚಾರ್ಯ, ನಾವು ಡೈಲಿ 10 ಟೈಮ್ಸ್ ಮಾಡ್ಕೊತೀವಿ ಇನ್ನೊಬ್ಬರು ನಾನು ಅಲ್ವಾ? ಹಿಂದಕ್ಕೆ ಪಾಣಿಗ್ರಹಣ ಕಾಲ ಅಂತಿತ್ತು. ಒಬ್ರಿಗೊಬ್ರು ಪುರುಷ ಸ್ತ್ರೀ ಒಬ್ರಿಗೊಬ್ರು ಕೈ ಹಿಡ್ಕೊಂಡ್ಬಿಟ್ರೆ ಮದುವೆ ಆಯ್ತು ಅಂತ ಲೆಕ್ಕ. ಈಗ ದಿನ ಥ್ಯಾಂಕ್ಸ್ ಕೊಡ್ತಾರೆ. ಎಷ್ಟು ಸಲ ಮದುವೆ ಆಯ್ತು ನೋಡ್ರಿ ಅವ್ರಿಗಂಗಿದೆ, ಲೆಕ್ಕವೇ ಇಲ್ಲ. ಆಲಿಂಗನದಲ್ಲಿ ಏನಿದೆ ಅಂದರೆ, ರಾಮನ ಆಲಿಂಗನದಲ್ಲೂ ರಾಮ ಪುರಾಣ ಪುರುಷೋತ್ತಮ,
ಸಾಮಾನ್ಯ ಜನರಂತೆ ಅವನು ಅಸಭ್ಯವಾಗಿ ವರ್ತನೆಯನ್ನು ಮಾಡೋದಿಲ್ಲ. ಕಂಡ ಮನುಷ್ಯರನ್ನ ರಾಕ್ಷಸರನ್ನ ಆಲಿಂಗನವನ್ನ ಮಾಡಿಕೊಳ್ಳೋದಿಲ್ಲ. ಬಹಳ ಗಂಭೀರನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಸುಮ್ಮನೆ ಹಾಗೆಲ್ಲ ಆಲಿಂಗನವನ್ನು ಮಾಡಿಕೊಳ್ಳೋದಿಲ್ಲ. ಮನುಷ್ಯರೇ ಆಲಿಂಗನ ಮಾಡಿಕೊಳ್ಳೋದ್ರಿಂದಾಗಿ ಏನು ಅಂತಹ ಆನಂದ ಇರೋದಿಲ್ಲ. ಸರ್ವೋತ್ತಮನಾದ ಭಗವಂತನ ಆಲಿಂಗನ ಮಾಡಿಕೊಳ್ಳೋದ್ರಿಂದ ಮೋಕ್ಷ ರೂಪವಾಗಿರ್ತಕ್ಕಂತಹ ಆನಂದ ಅವರಿಗೆ ಸಿಗತ್ತೆ. ಅದಕ್ಕೋಸ್ಕರವಾಗಿ ರಾಮಚಂದ್ರ ಏನು ಮಾಡಿದ, ಸ್ವಾತ್ಮ ಪ್ರಧಾನ ಬದಿಕಂ, ತನ್ನನ್ನು ತಾನು ಕೊಟ್ಟ. ಅಂದರ್ಥವೇನು, ಗಟ್ಟಿಯಾಗಿ ಹನುಮಂತ ದೇವರನ್ನು ಆಲಿಂಗನವನ್ನು ಮಾಡಿಕೊಡ್ತಾ ಇದ್ದಾನಂತೆ. ಇದೇ ಅದ್ಭುತವಾದ ರಾಮನು ಕೊಟ್ಟಿರತಕ್ಕಂತಹ ದೊಡ್ಡದಾದ ಉಡುಗೊರೆ ಎನ್ನುವುದನ್ನು ಕೂಡ ತಿಳಿಸಿಕೊಡ್ತಾ, ಸ್ವಾತ್ಮ ಪ್ರಧಾನ ಮದಿಕಂ ಪವನಾತ್ಮದಸ್ಯ ಕುರುಂ ಸಮಾಶ್ರಿತಂ ಪರಮಾಭಿಧಿಷ್ಠ. ರಾಮಚಂದ್ರ ದೇವರು ಇವರು ಮಾಡಿರ್ತಕ್ಕಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಈ ಕಾರ್ಯದಿಂದ ಸಂತೋಷಗೊಂಡಿದ್ದಾನೆ. ರಾಮೋಪಿ ನಾಣ್ಯಂ ಅನುದಾತುಂ ಅಮುಷ್ಯ. ಹನುಮಂತ ದೇವರು ಮಾಡಿರುವಂತಹ ಅದ್ಭುತವಾದ ಈ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂಥದ್ದು ಯಾವುದೇ ಕೊಟ್ಟಿದ್ರು ಅದು ಚಿಕ್ಕದಾಗುತ್ತೆ. ಅವರು ಭಾರೀ ದೊಡ್ಡ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ನಮ್ಮಲ್ಲಿ ಹಂಗೆ ಆಗ್ತಿರ್ತದೆ. ಅವರು 20-30 ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಸೇವೆ ಮಾಡ್ತಿರ್ತಾರೆ. ಇವರು ಭಾಳ ಸಂತೋಷ ಆಯಿತು ಅಂತಂದ್ಬಿಟ್ಟು ಸುಮ್ಮನೆ 4 ಮಂತ್ರಾಕ್ಷದ ಒಂದು ಕಳ್ಸಕ್ಕೆ ಕೊಡಿಸಿ ನೋಡೋಣ, ತಿರುಗಿ ಅವನ ಕಡೆ ಬರೋದೇ ಇಲ್ಲ. ಅವನಿಗೇನು ಮಾಡ್ತೀವಿ ನಾವು, ಒಂದು ಪ್ರತಿಮಾ, ಒಂದು ಶಾಲು, ಒಂದು ಹಣ್ಣಿನ ಬುಟ್ಟಿ, ಒಂದು ಹಾರ ಅವನ ಕರು ಮುಂದೆ ಕೂಡಿಸೋದು. ಯಾಕೆ ಮಾಡ್ತೀವಿ? ಅವರು ಮಾಡಿರೋ ಉಪಕಾರದ ಸ್ಮರಣೆ, ಅವರು ಭಗವಂತನಿಗೆ ಈ ಒಂದು ರೀತಿಯಿಂದ ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಗೆ ನಾವು ಉಪಚಾರವನ್ನು ಮಾಡ್ತೇವೆ, ಹಾಗೆ ಸಾಕ್ಷಾತ್ ಲಕ್ಷ್ಮೀದೇವಿಗೂ ರಾಮಚಂದ್ರನೇನಿಗೂ ಉತ್ತಮವಾಗಿರ್ತಕ್ಕಂತಹ ಸಂದೇಶವನ್ನು ತಂದುಕೊಟ್ಟು ವಿಶೇಷವಾದ ಪ್ರೀತಿಯನ್ನು ತೋರಿಸ್ತಾ ಇರತಕ್ಕಂತಹ ಹನುಮಂತ ದೇವರಿಗೆ ಬೇರೆ ಯಾವುದೇ ಬಂಗಾರ ಬೆಳ್ಳಿ ಕಿರೀಟಗಳು ಕೊಟ್ಟಿದ್ರು ಅದು ಕಮ್ಮಿ. ಅದಕ್ಕೆ ಅವರಿಗೆ ಯೋಗ್ಯವಾದ ಯಾವುದು ಅಂದರೆ ಸ್ವಾತ್ಮ ಪ್ರಧಾನ ಮದಿಕಂ ಪವನಾತ್ಮದಸ್ಯ. ತಾವೇ ರಾಮಚಂದ್ರ ವಿಶೇಷವಾಗಿ ಹನುಮಂತ ದೇವರನ್ನು ಆಲಿಂಗನವನ್ನು ಮಾಡಿಕೊಂಡಿದ್ದಾನೆ ಎನ್ನುವ ವೃತ್ತಾಂತವನ್ನು ಆಚಾರ್ಯರು ಈ 40-50 ಶ್ಲೋಕಗಳಲ್ಲಿ ಆ ಸಂಪೂರ್ಣವಾಗಿರುವಂತಹ ವಾಲ್ಮೀಕಿ ರಾಮಾಯಣದ ಆ ಒಂದು ಕಾಂಡದ ಸುಂದರ ಕಾಂಡದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ವಿಲಂಘ್ಯ ಚಾರ್ಣವ ಪುನಃ ಸಜಾತಿ ವಿಪ್ರಪೂಜಿತ ಪ್ರಭಕ್ಷವಾನರೇಶತ ಮಧುಪ್ರಭಂ ಸಮೀಯವಾನ್ ರಾಮಂ ಸುರೇಶ್ವರಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕೃವೀರವರೈ ಸಮೀತಃ ಚೂಡಾಮಣಿಂ ಪವನಜ ಪದಯೋ ನಿಧಾಯ ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯಾ ರಾಮೋಪಿ ನಾಣ್ಯದರದಾತಮುಮಶ್ಯ ಯೋಗ್ಯಂ ಅತ್ಯಂತ ಭಕ್ತಿಭರತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವಂ ಸಮಾಶ್ರಿತದಮಂ ಪರಮಾಭಿತುಷ್ಟಃ ಎಂಬುದಾಗಿ ಹನುಮಂತ ದೇವರು ರಾಮಚಂದ್ರ ದೇವರು ಇಬ್ಬರೂ ಕೂಡ ಸುಗ್ರೀವನಿಂದ ಕೂಡಿಕೊಂಡು ಎಲ್ಲ ಕಪಿಗಳಿಂದ ಸೇರಿಕೊಂಡು ಲಂಕಾಪಟ್ಟಣಕ್ಕೆ ಹೊರಡುವ ಪ್ರಯಾಣದ ಸಿದ್ಧತೆ. ಅಲ್ಲಿ ಪೂಜಾದಿಗಳು, ಸಮುದ್ರ ರಾಜನ ಅಹಂಕಾರ, ಅಲ್ಲಿ ಸೇತುವೆಯ ಮುಖಾಂತರ ಅವನಿಗೆ ಬಂಧನವನ್ನು ಮಾಡಿ ಸೇತುವೆಯ ಮುಖಾಂತರ ಅಲ್ಲಿಗೆ ಹೋಗಿದ್ದಾನಂತೆ ಶ್ರೀರಾಮಚಂದ್ರ. ಘೋರವಾಗಿರ್ತಕ್ಕಂತಹ ಯುದ್ಧ ಪ್ರಾರಂಭವಾಗಿದೆ. ಎಲ್ಲರನ್ನೂ ಕೂಡ ಶ್ರೀರಾಮಚಂದ್ರ, ಲಕ್ಷ್ಮಣ, ಹನುಮಂತ ದೇವರು ಎಲ್ಲರೂ ಕೂಡ ಅದನ್ನು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಸಂಜೀವಿನಿ ಪರ್ವತವನ್ನು ಕೂಡ ತಂದಿದ್ದಾರೆ. ತರುವಾಗ ಅನಿವಾರ್ಯ ಹೋಗಿದ್ದಾರೆ, ಆದರೆ ಅದನ್ನು ಇಡಬೇಕಾದ್ರೆ ಹೋಗಲಿಲ್ಲ. ಎಸ್ತ್ರೆ ಹೇಗಿತ್ತೋ ಹಾಗೆ ಅಲ್ಲಿ ಹೋಗಿದೆ. ಕ್ಷಿಪ್ತ ಪಕ್ಷಾತ್ಸರೀಲಂ ಶತಮತ ತೊಲತೆ ಯೋಜನಾನಾಂಸ ಉಚ್ಚ ಅಂತ ಹೇಳಿದ ಹಾಗೆ ಅಲ್ಲಿಗೆ ಹೋಗಿ ಕೂತಿದೆ. ರಾವಣಾದಿಗಳನ್ನು ರಾಮಚಂದ್ರ ದೇವರು ಸಂಹಾರವನ್ನು ಮಾಡಿದ್ದಾರೆ. ವೃತ್ತಾಂತವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ ಇದೇ ಮುಂದಿನ ಭಾಗದಲ್ಲಿ. ಅಂದರೆ ಈ ಸುಂದರಕಾಂಡಿಗೆ ಮುಗಿದ 50 ಶ್ಲೋಕ, ಮುಂದಿನ 8-9 ಅಧ್ಯಾಯಗಳಲ್ಲಿ ಅದನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ರಾಮಚಂದ್ರ ದೇವರು ಸೀತೆಯನ್ನು ಕರೆದುಕೊಂಡು ಬಂದು ಸೀತಾ ಶುದ್ಧಳಾಗಿದ್ದಾನೆ ಎನ್ನುವುದನ್ನು ಅಗ್ನಿ ಪರೀಕ್ಷೆ ಮುಖಾಂತರ ತೋರಿಸಿಕೊಟ್ಟು ಆಮೇಲೆ ಅಯೋಧ್ಯ ಪಟ್ಟಣಕ್ಕೆ ವಾಯುವಾಹನರಾಗಿ ಬರ್ತಾ ಇದ್ದಾರೆ. ಭರತ ಕಾಯ್ಕೊಂಡು ಕೂತಿದ್ದ, ಊರು ಹೊರಗೆ ಇದ್ದ. ಆಚಾರ್ಯರ ಅವನ ಬಗ್ಗೆ ನಿರ್ಣಯ ಕೊಡ್ತಾರೆ. ಶ್ರೀಮದಾಚಾರ್ಯರು ಭರತೋ ಭಕ್ತಿ ಭರಿತ ಅಂತ ಹೇಳ್ತಾರೆ. ಭಯಂಕರ ಭಕ್ತಿ ಅಂತ ರಾಮಚಂದ್ರನ ಮೇಲೆ ಅಂತ. ಅವನು ಕೂಡ ಊರಿನ ಹೊರಗಡೆ ಅವನು ವಲ್ಮೀಕವನ್ನು ಉಟ್ಟುಕೊಂಡು ನಾರುಮಡಿಯನ್ನು ಉಟ್ಟುಕೊಂಡು ಅವನು ಕಾಯ್ತಾ ಕೂತಿದ್ದ. ಅವನ ಪರಸ್ಪರ ಮಾತುಕತೆಗಳು, ಅಯೋಧ್ಯ ಪಟ್ಟಣದ ಪ್ರವೇಶ, ಪ್ರಜೆಗಳಿಂದ ಆನಂದ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ಸಮಸ್ತ ಬ್ರಹ್ಮಾದಿ ಸಮಸ್ತ ದೇವತೆಗಳು ಅಲ್ಲಿಗೆ ರಾಜಮಾನರಾಗಿದ್ದಾರೆ ಅಂತ ಶ್ರೀರಾಮಚಂದ್ರ ಎಲ್ಲರಿಗೂ ಕೂಡ ಬೇಕಾದನ್ನು ಕೊಡ್ತಾ ಹೋದ.
ಇಷ್ಟು ನನ್ನ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ, ಇಷ್ಟು ಅಭಿಮಾನವನ್ನು ತೋರಿಸ್ತಾ ಇದ್ದೀರಲ್ಲ, ನನಗೆ ಈ ಒಂದು ಸೀತಾದೇವಿಯ ಸಂದೇಶ, ಸೀತಾ ಮತ್ತೆ ಮಿಲನಕ್ಕೋಸ್ಕರವಾಗಿ ಕಪಿಗಳು ಸಹಾಯ ಪಟ್ಟಿದ್ದಾರೆ ಅಂತ ಯಾರ್ಯಾರು ಏನೇನು ಬೇಕೋ ಎಲ್ಲ ಕೊಡ್ತಾ ಇದ್ದಾರೆ. ಊರೊಂದರಿಗೆ ಊರು, ಗ್ರಾಮ ಅಂದವರಿಗೆ ಗ್ರಾಮ, ನದಿಯಿಂದವರಿಗೆ ನದಿ ತೀರ, ಹೊಲ ಗದ್ದೆ ತೋಟಗಳು, ಮನೆಗಳು, ಏನೇನು ಬೇಕೋ ಎಲ್ಲ ಪದಾರ್ಥ ಕೊಡ್ತಾ ಇದ್ದಾರೆ. ಆ ಕ್ಯೂನಲ್ಲಿ ಹನುಮಂತ ದೇವರು ಬರಲೇ ಇಲ್ಲ. ಹೋಗಿ ಹೇಳ್ತಾ ಇದ್ದಾನಂತೆ ರಾಮ ಸೀತಾದೇವಿಗೆ, ನೋಡು ಹನುಮಂತ ಇಷ್ಟೆಲ್ಲ ಕೆಲಸ ಮಾಡಿದನು ಅವನೇ ಬರಲಿಲ್ಲ ಏನು ಸ್ವೀಕಾರವನ್ನು ಮಾಡುವುದಕ್ಕೆ ಅಂತ ಹೇಳಿದಾಗ ಸೀತಾದೇವಿ ಹೋಗಿ ಮಾತಾಡಿಸ್ತಾ ಇದ್ದಾಳೆ. ಹನುಮಂತ ದೇವರು ಹೇಳಿದಾಗ, ನನಗೆ ಇನ್ನೇನೂ ಬೇಡ, ಬೇಕು ನಿನ್ನ ಪತಿಯ ಪದಾಬ್ಜವು ಏಕಾಂತದಿ ಪೂಜಿಪರ ಸಂಗಪನು ಲೋಕದ ಜನರಿಗೆ ನಾಕರ ಒಡ್ಡದಂತೆ ನೀ ಸಲಹಬೇಕು ರಾಕೆಂದುವುದನೆ ಅಂತ ಸೀತಾದೇವಿಗೆ ಹೇಳಿದಾಗ ಅದನ್ನೇ ಬಂದು ಹೇಳ್ತಾ ಇದ್ದಾಳೆ. ಆಗ ರಾಮ ಕರೆದು ಹನುಮಂತ ದೇವರಿಗೆ ಅದ್ಭುತವಾದ ಪರಮಾನುಗ್ರಹವನ್ನು ಮಾಡ್ತಾನೆ. ನೀನು ಎಲ್ಲೆಲ್ಲಿ ಇರ್ತಿ, ನೀನು ಎದುರಿಗೆ ನಾನು ಇರ್ತೀನಿ, ನಾನು ಎಲ್ಲೆಲ್ಲಿ ಇರ್ತೀನಿ ಅಲ್ಲೆಲ್ಲ ನೀನು ಇರ್ತಿ ಅಂತ ಅದೊಂದು ವರ. ಕೋಟಿ ರೂಪಗಳಿಂದ ಸಮಗ್ರವಾಗಿರ್ತಕ್ಕಂಥ ಯಾವ ಲೋಕದಲ್ಲಿ ಬೇಕಾದ್ರೂ ಇರಬಹುದು ಅಂತ ವರ. ಆಮೇಲೆ ಮೋಕ್ಷದವರಿಗೆ ಸ್ವೇಚ್ಛ, ಯಾವಾಗ ಬೇಕಾದ್ರೂ ನೀನು ಎಲ್ಲಿ ಬೇಕಾದರೂ ಹೋಗು ಅನ್ನುವಂತಹ ಅದೊಂದು ವರವನ್ನು, ಹಾಗೂ 3 ಪ್ರದೇಶಗಳಲ್ಲಿ ಕಿಷ್ಕಿಂಧ ಪಟ್ಟಣ, ಆಮೇಲೆ ಅಯೋಧ್ಯೆಯಲ್ಲಿ ರಾಮನ ಜೊತೆಗೆ ಮೇರು ಪರ್ವತ ಇತ್ಯಾದಿಗಳಲ್ಲಿ ಇರುವಂತೆ ಹನುಮಂತ ದೇವರಿಗೆ ರಾಮಚಂದ್ರ ದೇವರು ವರವನ್ನು ಕೊಡ್ತಾ ಇದ್ದಾರೆ. ಆಗ ಹನುಮಂತ ದೇವರು ಪ್ರಾರ್ಥನೆ ಮಾಡ್ತಾರೆ, ಇವೆಲ್ಲದಕ್ಕಿಂತಲೂ ಕೂಡ ಹೆಚ್ಚಾಗಿ ನನಗೆ ಬೇಕಾಗಿರ್ತಕ್ಕಂಥದ್ದು ನಿನ್ನ ಪಾದಕಮಲಗಳಲ್ಲಿ ಭಕ್ತಿ. ಪ್ರವರ್ಧತಾಂ ಭಕ್ತಿರನಂ ಕ್ಷಣೇ ಕ್ಷಣಿ ತ್ವಹಿ ಶಮೀಹಾಸ ವಿವರ್ಜಿತಾ ಸದಾ. ಯಾವುದೇ ಭಕ್ತಿಯನ್ನಾಗಲಿ ನೀನು ಬೆಳೆಸೋನು ನೀನೇ, ಕಮ್ಮಿ ಮಾಡೋನು ನೀನೇ. ಅದಕ್ಕೋಸ್ಕರವಾಗಿ ನನಗೆ ಯಾವತ್ತೂ ಕಮ್ಮಿ ಮಾಡಬೇಡ, ಕ್ಷಣ ಕ್ಷಣಕ್ಕೂ ಕೂಡ ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿ ಅಂತ ನಮ್ಮದು ವೃದ್ಧಿಯಾಗಲಿ ಅಂತ ಹನುಮಂತ ದೇವರು ಪ್ರಾರ್ಥನೆ ಮಾಡಿದ್ದಾರೆ. ಇಷ್ಟೆಲ್ಲ ಸಂಗ್ರಹವನ್ನು ನಮ್ಮ ವಾದಿರಾಜರ ತೀರ್ಥ ಶ್ರೀಪಾದಗಳವರು ಇಷ್ಟು ಸಾಹಸವಂತ ನೀನೇ ಬಲವಂತ ಅಂತ ಸರಳವಾದ ಕನ್ನಡದಲ್ಲಿ ಕಾರಣಕ್ಕೋಸ್ಕರವಾಗಿ ಹನುಮಂತ ದೇವರ ಮಹತ್ವ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಅದನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಆ ನಮ್ಮ ರಾಘವೇಂದ್ರ ಸ್ವಾಮಿಗಳವರಂತೂ ನನ್ನ ಸಂಪೂರ್ಣ ರಾಮಚಾರಿತ್ರ ಮಂದಿರ ಒಳಗೆ ಈ ಸುಂದರಕಾಂಡವನ್ನು 2 ಶ್ಲೋಕಗಳಲ್ಲಿ ಅವರು ಅದನ್ನು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಅದ್ಭುತವಾಗಿರತಕ್ಕಂಥದ್ದು ಈ ಸುಂದರಕಾಂಡ. ಇದನ್ನು ಹೇಳಿದವರಿಗೆ, ಕೇಳಿದವರಿಗೆ, ಕೇಳಿಸಿದವರಿಗೆ ಎಲ್ಲರಿಗೂ ಕೂಡ ಇದು ಪರಮ ಮಂಗಳದಾಯಕ. ಯಾರು ಏನೇ ಅಪೇಕ್ಷೆಯನ್ನು ಪಟ್ಟಿದ್ದರೂ ಕೂಡ ವಾಯುದೇವರ ಮಹಾತ್ಮೆಯನ್ನು ಕೇಳೋದ್ರಿಂದ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗತ್ತೆ. ಅದರೆಲ್ಲದರ ಜೊತೆಗೆ ಭಕ್ತಿ, ಜ್ಞಾನ, ವೈರಾಗ್ಯ ಇವೆಲ್ಲವೂ ಕೂಡ ದಿನದಿನಕ್ಕೂ ಕೂಡ ಹೆಚ್ಚುವಂತೆ ಆ ಆನಂದ ತೀರ್ಥರು ವಾಯುದೇವರು ತದಂತರ್ಯಾಮಿಯಾಗಿರ್ತಕ್ಕಂತಹ ಸೀತಾ ಸಮೇತನಾಗಿರ್ತಕ್ಕಂತಹ ರಾಮಚಂದ್ರ ನಮಗೆಲ್ಲರೂ ಕೂಡ ಪರಮಾನುಗ್ರಹವನ್ನು ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆ ರಾಮಚಂದ್ರ ದೇವರು ಹಾಗೂ ಸೀತಾದೇವಿಯರು ಸಾವಿರಾರು ವರ್ಷಗಳ ಕಾಲದವರೆಗೆ ಆಚರಣೆಯನ್ನೇ ಕೊಡ್ತಾರೆ. ದಿನಮಾನದ ಪ್ರಕಾರ 13,000 ವರ್ಷ, ನಕ್ಷತ್ರಮಾನದ ಪ್ರಕಾರ 11,000 ವರ್ಷ ತಾವು ರಾಜ್ಯಭಾರವನ್ನು ಮಾಡ್ತಾರೆ. ಅವನಿಗೆ ಲವ, ಕುಶ ಅನ್ನತಕ್ಕಂಥ ಮಕ್ಕಳು ಕೂಡ ಆಗಿ ಆ ಸೂರ್ಯವಂಶ ಉತ್ತರೋತ್ತರವಾಗಿ ರಾಮನ ಅನುಗ್ರಹದಿಂದ ವಿಶಿಷ್ಟವಾಗಿ ಪ್ರವರ್ಧಮಾನಕ್ಕೆ ಬರ್ತದೆ. ಇಂತಹ ಅದ್ಭುತವಾಗಿರ್ತಕ್ಕಂಥದ್ದು ಶ್ರೀರಾಮನ ಈ ಒಂದು ಚರಿತ್ರೆ. ಅದರಲ್ಲೂ ಚೈತ್ರ ಮಾಸ, ರಾಮಚಂದ್ರ ದೇವರು ಅವತಾರ ಮಾಡಿರುವಂತಹ ದೊಡ್ಡದಾಗಿರ್ತಕ್ಕಂಥ ಈ ಒಂದು ಮಾಸ. ಅದರಲ್ಲೂ ವೈಶಾಖ ಮಾಸ ಸ್ನಾನ ಪ್ರಾರಂಭವಾಗಿದೆ. ನರಸಿಂಹ ಜಯಂತಿ ಇಂತಹ ದೊಡ್ಡದಾದ ಉತ್ಸವಗಳು. ರಾಮನವಮಿ, ರಾಮ ಹುಟ್ಟಿದ ಅಂತ ತಿಳಿಸ್ಕೊಡ್ತು. ಅದು ಮುಂದಿನ ತಿಂಗಳೇ ನರಸಿಂಹದೇವರು ಇವ್ರಿಗೆ ಅವತಾರವೇ ಹೊರತು ಹುಟ್ಟೇ ಇಲ್ಲ ಅಂತ ತೋರಿಸ್ಕೊಟ್ರು. ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ಅಂಥೇಳಿ ಇಂಥ ಭಗವಂತನ ಲೀಲೆಗಳನ್ನು ವಿಶೇಷವಾಗಿ ನಾವು ಶಾಸ್ತ್ರದ ಮುಖಾಂತರ ತಿಳಿದುಕೊಂಡು, ದಾಸರ ವಾಣಿಗಳ ಮುಖಾಂತರ ನಾವು ತಿಳಿದುಕೊಂಡು ಈ ಮಾಡಿರುವ ಎಲ್ಲ ಕರ್ಮಗಳನ್ನು ಗುರುಗಳ ಮುಖಾಂತರ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಏನೋ 5 ದಿವಸದಲ್ಲಿ ಯಥಾಮತಿಯಾಗಿ ಗುರುಗಳ ಅನುಗ್ರಹದಿಂದ ಅನುವಾದವನ್ನು ಮಾಡಿದ್ದೇನೆ. ಇದೇನೇ ಇದ್ದರೂ ಕೂಡ ದೋಷಗಳಿದ್ದರೆ ಅದು ನನ್ನದು, ಏನೇ ಗುಣಗಳು ಅಂತಿದ್ದರೆ ಅದು ವಾಯುದೇವರ ಹಾಗೂ ಗುರುಗಳ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಎಂಬುದಾಗಿ ತಿಳಿಸಿ ಈ ಒಂದು ಚಿಕ್ಕ ಸುಂದರಕಾಂಡದ ಈ ಒಂದು ಅನುವಾದದಿಂದ ವಾಯುದೇವರು ಅವರ ಮಹಾತ್ಮೆಯನ್ನು, ಅವರ ಸ್ವಾಮಿಯಾದ ರಾಮಚಂದ್ರ ದೇವರ ಮಹಾತ್ಮೆಯನ್ನು ಹೇಳಿಸಿದ್ದ ಹಾಗೂ ಅವರೇ ನಿಂತು ನುಡಿಸಿದ್ದಾರೆ. ಇದರಿಂದ ಅವರ ಸಂತೋಷ ಆಗಲಿ, ತೃಪ್ತರಾಗಲಿ. ನನ್ನ ಭಕ್ತರು ಹೀಗೆ ನನ್ನ ಸ್ವಾಮಿಯಾದ ರಾಮಚಂದ್ರನ ಮಹಾತ್ಮೆಯನ್ನು ಎಲ್ಲ ಕಡೆ ಹೀಗೆ ಕೊಂಡಾಡ್ತಾ ಇದ್ದಾರೆ ಅಂತ ಈಗಲೂ ಅವರು ಕಿಷ್ಕಿಂಧ ಪಟ್ಟಣದ ರಾಮ 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 ಅಂತ ಧ್ಯಾನ ಮಾಡ್ತಾ ಇದ್ದಾರಂತೆ.
ಹಾಗೆ ಅವರ ಭಕ್ತರು ಮಾಡ್ತಾ ಇದ್ದಾರೆ ಅನ್ನುವುದನ್ನು ಅವರು ಕಂಡು ವಿಶೇಷವಾಗಿ ನಮಗೆ ಇನ್ನೂ ಹೆಚ್ಚಿನ ಜ್ಞಾನ ಬರುವಂತೆ ವಾಯುದೇವರು ಪರಮಾನುಗ್ರಹವನ್ನು ಮಾಡಿ ಅಂತ ಹೇಳಿ ಆಯುರಾರೋಗ್ಯವು ಹೆಚ್ಚುತ್ತಲಿರಲಿ, ಮಾಯಾಮೋಹಗಳು ದೂರಾಗಲಿ, ಶ್ರೇಯಸ್ಸೆಂಬುದು ಕರಗತವಾಗಲಿ, ವಾಯುದೇವರು ಸುಪ್ರೀತರಾಗಲಿ, ಸುಖದ ಸುಂದರ ವಿಠಲ. ಇಂತಹ ಅದ್ಭುತವಾದ ವಾಯುದೇವರ ಚರಿತ್ರೆ ಸರ್ವತಾ ಮಾಸು ಹೋಗುವುದು ಬೇಡ, ಚೆನ್ನಾಗಿ ನಮ್ಮ ಬುದ್ಧಿಯಲ್ಲಿ ಉಳಿದು ವಿಶೇಷವಾದ ಜ್ಞಾನದ ಸಂಪಾದನೆಗೆ ಅನುಕೂಲವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದಕ್ಕೊಂದು ಅವಕಾಶ ಕೊಟ್ಟಿರುವಂತಹ ವಿಜಯನಗರದ ಈ ಸಂಸ್ಥೆಯವರೆಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ತಿಳಿಸ್ತಾ ಈ ವಾಕ್ಪುಷ್ಪವನ್ನು ಅಸ್ಮದ್ಗುರುವಂತರದ ಭಾರತೀಯ ನೃತ್ಯ ಪ್ರಣಾಂತರದ ಸರ್ವೋತ್ತಮವಾದ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ.